ಕ್ರೀಡೆಯೇ ಪೂರ್ಣಬೋಧಂ ನಾರಾಯಣಂ ಸುರಗುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತ್ಯ ತ್ರೈಗುಣ್ಯವರ್ಜಿತಮಜಂ ವಿಭಮದ್ಯವೀಶಂ ವಂದೇ ಭವಘ್ನಂ ಅಪರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ತನ್ನ ಅವತಾರದ ಉದ್ದೇಶ, ಅವತಾರದ ರಹಸ್ಯ ಅದನ್ನು ತಿಳಿ ಹೇಳಿದ. ಆಮೇಲೆ ಅಂತರ್ಜ್ಞಾನದಿಂದ ಸಿದ್ಧಿ ಪಡೆದಿರತಕ್ಕಂಥ ಉದಾಹರಣೆಗಳನ್ನು ನೀಡಿದ. ಮತ್ತು ಈ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂಥವರಲ್ಲಿ ಇರತಕ್ಕಂಥ ಬೇರೆ ಬೇರೆ ರೀತಿಯಾಗಿ ಬಹುದೇವತಾ ಉಪಾಸನೆ, ಸಾಮಾನ್ಯವಾಗಿ ಅದನ್ನ ಪಾಶ್ಚಾತ್ಯರು ನಮ್ಮ ಮೇಲೆ ಮಾಡಿದಂಥ ಒಂದು ಆರೋಪ, ಪ್ಯಾಥಿಯಿಸಂ. ಯಾವ್ಯಾವುದೋ ದೇವತೆಗಳನ್ನ ಪೂಜೆ ಮಾಡ್ತಾರೆ. ವೇದದಲ್ಲಿ ನೋಡಿರುವ ಅಗ್ನಿ ಸೂಕ್ತ, ವರುಣ ಸೂಕ್ತ, ಇಂದ್ರ ಸೂಕ್ತ, ವಾಯು ಸೂಕ್ತ ಅಂತ ಬೇರೆ ಬೇರೆ ಸೂಕ್ತಗಳು ಬೇರೆ ಬೇರೆ ದೇವತೆಗಳನ್ನ ಸ್ತೋತ್ರ ಮಾಡುತ್ತೆ. ಹೀಗೆ ಬಹುದೇವತಾವಾದ ಅನ್ನೋದು ವೇದ ಕಾಲದ ಉಪಾಸನೆಯ ಪದ್ಧತಿ ಅಂತ ಅನೇಕ ಮಂದಿ ಅರ್ವಾಚೀನ ವಿಮರ್ಶಕರು ಮತ್ತು ವಿಶೇಷವಾಗಿ ವೇದಿಕ್ ಲಿಟರೇಚರ್ನ ಬಗ್ಗೆ ಬರೆದಿರತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸರು ಹೀಗೆ ಹೇಳಿದ್ದು. ಅವರು ಹಾಗೆ ಹೇಳಿದ್ದು ತಪ್ಪಲ್ಲ. ಅವರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲ ಅಥವಾ ಇದನ್ನ ಪರಿಹಾಸ್ಯ ಮಾಡುವುದೇ ಅವರ ಉದ್ದೇಶ ಇತ್ತು. ಅದನ್ನು ಓದಿಕೊಂಡು ನಮ್ಮ ಹುಡುಗರು ಹಾಕಿಕೊಂಡಲ್ಲ, ಅದು ಶೋಚನೆ ಅಂತ. ಅವರು ಹಾಗೆ ಹೇಳಿದ್ದೇನೋ ಆಶ್ಚರ್ಯ ಅಲ್ಲ. ನಮಗೂ ವೇದಿಕ್ ಲಿಟರೇಚರ್ ಅಂದ್ರೆ ಪಾಶ್ಚಾತ್ಯರು ಬರೆದದ್ದು ಅದನ್ನು ಓದ್ಕೊಂಡೇ ನಮ್ಮ ಹುಡುಗರು ಒಂದು ವೇದ ಅಂದ್ರೆ ಬಹುದೇವತಾವಾದ ಅಂತ ತಿಳ್ಕೊಂಡದ್ದು ಮಾತ್ರ ಈ ದೇಶದ ದೊಡ್ಡ ಒಂದು ದುರಂತದ ಸಂಗತಿ. ವೇದ ಅನ್ನೋದು ಏನ್ ಹೇಳ್ತದೆ ಅಂದ್ರೆ, ನಾನು ನಿನ್ನೆ ಹೇಳಿದಂತ ಮಾತ್ರ ಯೋ ದೇವಾನಾಂ ನಾಮಧಾ ಏಕ ಏವ. ಎಷ್ಟು ಹೆಸರುಗಳಿಂದ ನೀವು ಕರೆದರೂ ಆ ಬೇರೆ ಬೇರೆ ಹೆಸರುಗಳಿಂದ ಒಬ್ಬನೇ ಅಂತರ್ಯಾಮಿಯಾದ ಭಗವಂತನನ್ನು ಉಪಾಸನೆ ಮಾಡಬೇಕು ಅನ್ನುವಂಥ ಏಕದೇವತಾವಾದ ಬಹಳ ಸ್ವಚ್ಛವಾಗಿರುವಂತಹದ್ದು ವೈದಿಕವಾದ. ಅದು ಏಕೋ ದೇವ ಸರ್ವಭೂತೇಷು ಕೂಡ, ಎಲ್ಲರ ಒಳಗೂ ಅಂತರ್ಯಾಮಿಯಾಗಿರತಕ್ಕವ ಒಬ್ಬ ದೇವರು. ಅವನಿಗೆ ಹಲವು ನಾಮಗಳು. ದೇವಾನಾಂ ನಾಮಧ, ಯಾವ ದೇವತೆಗಳ ಹೆಸರನ್ನು ಕರೆದರೂ ಆ ಹೆಸರಿನಿಂದ, ಅದೇ ಹೆಸರಿನಿಂದ ಆಯಾ ದೇವತೆಗಳವರಿಗೆ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತರನ್ನು ಪೂಜೆ ಮಾಡುವುದು. ಈ ಅಂತರ್ಯಾಮಿ ವಿವಕ್ಷೆಯಿಂದ ಏಕದೇವತಾರಾಧನೆಗೆ ಒತ್ತು ಕೊಟ್ಟ ಕೃಷ್ಣ. ಅದನ್ನು ನಾವು ನಿನ್ನೆ ನೋಡಿದೆವು. ಅದು ಗೊತ್ತಿಲ್ಲದೆ ಪೂಜೆ ಮಾಡಿದರೂ ಕೂಡ ಅಂತರ್ಯಾಮಿ ಅದು ನನಗೆ ಸಲ್ಲುತ್ತೆ. ಆದರೆ ನೀವು ತಿಳಿದು ಮಾಡಲಿಲ್ಲ, ತಿಳಿಯದೆ ಮಾಡಿದ ಹಾಗಾಯ್ತು. ತಿಳಿಯದೆ ಮಾಡಿದ್ದಕ್ಕೂ ಕಿಂಚಿತ್ ಫಲ ಕೊಡ್ತೀನಿ. ಅದನ್ನು ತಿಳಿದು ಮಾಡಿದರೆ ಅದು ವಿಶೇಷ ಫಲ. ಹಾಗೆಂದ್ರೆ ಈಗ ನೋಡಿ, ನಾವು ಪಾರಾಯಣ ಮಾಡಿದ್ದೇವೆ. ದೇವರ ಪೂಜೆ ಒಂದೇ ಅಲ್ಲ, ನಮ್ಮ ಎಲ್ಲ ವೈದಿಕ ಕರ್ಮಗಳನ್ನು ನಾವು ತಿಳಿಯದೆ ಮಾಡುವುದು ಒಂದು ರೂಢಿಯಾಗಿಬಿಟ್ಟಿದೆ. ಜಗತ್ತಿನಲ್ಲಿ ಯಾರದನ್ನು ತಿಳಿಯದೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಿಮಗೊಂದು ಜಾಬ್ ಸಿಗಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ. ಅದ್ರ ವಿಷಯ ಟೆಕ್ನಿಕಲ್ ನೋ ಹೌ ಏನು ಗೊತ್ತಿದೆ, ಬ್ಯಾಂಕಿಂಗ್ ಆದ್ರೆ ನೀವು ಬ್ಯಾಂಕಿಂಗ್ ಅಲ್ಲಿ ಏನು ಕಾಮರ್ಸ್ ಏನ್ ಕಲಿತಿದ್ದೀರಿ, ಬಿಕಾಮ್ ಆಗಿದೆಯೋ, ಇನ್ನು ಯಾವುದೋ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಏನಿದೆ, ಕಂಪ್ಯೂಟರ್ ಸೈನ್ಸ್ ಎಷ್ಟು ಗೊತ್ತಿದೆ. ನಾವು ಎಲ್ಲಿ ಕೆಲಸ ಮಾಡ್ತೇವೋ ಅದರ ವಿಷಯ ನಮಗೆ ಸಾಕಷ್ಟು ಗೊತ್ತಿರಬೇಕು. ಗೊತ್ತಿಲ್ಲದೆ ಕೂಡ ಮಾಡಲಿಕ್ಕೆ ಬರುವಂತಹ ಒಂದು ಸಂಗತಿ ಯಾವುದಂದ್ರೆ ವೈದಿಕ ಕರ್ಮ ಮಾತ್ರ. ಅದಕ್ಕೆ ಏನೂ ಗೊತ್ತಿರೋದು ಬೇಡ, ನೀವು ಭಯಪಟ್ಟು ಕಲಿತರೆ ಸರಿ. ಇದು ಈ ದುರಂತವನ್ನು ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ. ಬೇರೆ ಎಲ್ಲರಿಗೂ ತಿಳುವಳಿಕೆ ಬೇಕು, ತಿಳುವಳಿಕೆ ಇಲ್ಲದೆ ಕೆಲಸ ಸಿಗೋದಿಲ್ಲ. ಆದರೆ ನಮಗೆ ದೇವರ ಪೂಜೆ ಮಾಡಬೇಕಾಗಿದ್ರೆ ತಿಳುವಳಿಕೆ ಏನು ಬೇಡ, ಮಂತ್ರ ಬಾಯ್ಪಾಠ ಮಾಡ್ತೀವಿ. ಮಂತ್ರದಲ್ಲಿ ಏನು ಹೇಳಿದೆ ಎಂಬುದು ಗೊತ್ತಿರೋದು ಬೇಡ. ವಿಷ್ಣು ಸಹಸ್ರನಾಮ ಹೇಳ್ತೇವೆ, ಕೃಷ್ಣಾಷ್ಟೋತ್ರ ಹೇಳ್ತೇವೆ, ಇನ್ನೊಂದು ಸ್ತೋತ್ರ ಹೇಳ್ತೇವೆ, ಮತ್ತೊಂದು ಸ್ತೋತ್ರ ಹೇಳ್ತೇವೆ, ವಾಯುಸ್ತುತಿ ಹೇಳ್ತೇವೆ, ದ್ವಾದಶ ಸ್ತೋತ್ರ ಹೇಳ್ತೇವೆ. ಅದು ಹೇಳುವವರು ಹೇಳಬಾರದು ಅಂತ ಹೇಳುವವರಿದ್ದಾರೆ, ಅದನ್ನು ಅರ್ಥ ಹೇಳುವವರಿಲ್ಲ. ಅರ್ಥ ಗೊತ್ತಿಲ್ಲದೆ ಆದ್ರೂ ಹೇಳ್ತಾರಲ್ಲ ಪಾಪ ಅಂತಲ್ಲ, ಹೇಳಬಾರದು ನೀವು ಗಲಾಟೆ ಮಾಡುವವರಿದ್ದಾರೆ ಅಂತ ಅರ್ಥ ಹೇಳುವವರಿಲ್ಲ. ನಮಗೆ ಇದೇ ನೋಡಿ, ನೀವೇ ಯೋಚನೆ ಮಾಡಿ. ಒಂದು ವಾಯುಸ್ತುತಿ ಅಥವಾ ಒಂದು ಶಿವಸ್ತುತಿ, ನರಸಿಂಹಸ್ತುತಿ, ವಿಷ್ಣು ಸ್ತುತಿ, ದ್ವಾದಶ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಕೃಷ್ಣಾಷ್ಟೋತ್ರ, ಇವೆಲ್ಲ ಹೇಳುವಾಗ ಅದು ಏನೂ ಅರ್ಥ ಆಗದೆ ಹೇಳಿದ್ರು ಅಂತ ಆನಂದ. ಅದರ ಅರ್ಥ ಆಗ್ತಿದ್ರೆ ಎಷ್ಟು ಆನಂದ ಆಗ್ತಿತ್ತು. ಅರ್ಥಪೂರ್ವಕವಾಗಿ
ಕಡಿಮೆ ದೂರ ಕೂಡ ಆಗುತ್ತೆ. ಆ ಪಿಲ್ಸ್ ತಗೊಂಡ್ರೆ ಆರೋಗ್ಯವಾಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿರೋದು ಇದ್ರು ಅದನ್ನು ಪಿಲ್ಸ್ ಕೊಟ್ಟವರಿಗೆ ಗೊತ್ತಿದೆ. ಹಾಗೆ ನಮ್ಗೆ ಗೊತ್ತಿರೋದು ಆ ಮಂತ್ರ ದ್ರಷ್ಟ ಅಲ್ಲಿ ಗೊತ್ತಿದೆ, ಅದು ಸಾಕು. ಆದರೆ ಆ ಮಂತ್ರದ ಪಾಠ ಮಾತ್ರೇಣ ಬರೀ ಪಠಣದಿಂದಲೇ ಇಷ್ಟವನ್ನು ಕೊಡ್ತಾರೆ. ವೆರಿ ವೈಬ್ರೇಷನ್, ಸೌಂಡ್ ವೈಬ್ರೇಷನ್ಗೆ ಅರ್ಥ ಬೇಕಿಲ್ಲ. ಆದರೆ ಸೌಂಡ್ ವೈಬ್ರೇಷನ್ ನಿಂದ ಆಗುವಂತಹ ಒಂದು ಪರಿಣಾಮ ಅದು ಬರೀ ಫಿಸಿಕಲ್. ಮೈಂಡಿಗೆ, ಮನಸ್ಸಿನ ಮೇಲೆ ಪರಿಣಾಮ ಆಗೋದು ಅರ್ಥದ ವೈಬ್ರೇಷನ್ ನಿಂದ. ಅದರ ಅರಿವಿನಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ, ಮನಃಶುದ್ಧಿ ಆಗುತ್ತೆ, ನಾವು ಎತ್ತರಕ್ಕೆ ಅದು ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಬರೀ ಫಿಸಿಕಲ್ ಇಫೆಕ್ಟ್ ಮೇಲೆ ನಮ್ಮ ದೇಹ ಶುದ್ಧಿ ಆಗುತ್ತೆ, ವಾತಾವರಣ ಶುದ್ಧಿ ಆಗುತ್ತೆ. ಮನೆಯಲ್ಲಿ ಏನಾದರೂ ಅನಿಷ್ಟ ಶಕ್ತಿಗಳು ಬಂದು ಕೂತಿದ್ರೆ ಈ ಮಂತ್ರ ಧ್ವನಿ ಕೇಳಿದಾಗ ಹೊರಟು ಹೋಗ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಬರೀ ಅಷ್ಟೇ ಆಗೋಯ್ತು. ಮನೆ ಶುದ್ಧಿ, ದೇಹ ಶುದ್ಧಿ, ದೇಹ ಶುದ್ಧಿ, ಮನಃಶುದ್ಧಿಗೆ ನಮ್ಮ ಮನಸ್ಸು ಎತ್ತರಕ್ಕೆ ಇರಬೇಕಾಗಿದ್ರೆ ಅರ್ಥಜ್ಞಾನ ಪೂರ್ವಕವಾಗಿ ಹೇಳಬೇಕು. ಇದರಲ್ಲಿ ಯಾಂತ್ರಿಕ ಕ್ರಿಯೆ ಆಗಬೇಕು. ತಿಳಿದು ಹೇಳಿದಾಗ ಅದನ್ನ ಕೃಷ್ಣ ಇಲ್ಲಿ ಒತ್ತು ಕೊಟ್ಟು ಹೇಳಿದ. ಮಾಡುವುದೇನೋ ಸರಿ, ತಿಳಿದು ಮಾಡು. ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥ ನನ್ನ ಅರ್ಥ ಮಾಡಿಕೊಂಡು ಅಂತರ್ಯಾಮಿ ವಿವಕ್ಷೆಯ ಪೂಜೆ ಮಾಡು. ಆಗ ಶಾಸ್ತ್ರ ದೃಷ್ಟಿಯಾದ ಉಪದೇಶ, ಎಲ್ಲರ ಒಳಗೆ ಶಾಸ್ತಾರನಾಗಿ ನಿಯಾಮಕನಾಗಿರ್ತಕ್ಕಂಥ ಭಗವಂತನನ್ನಿಟ್ಟುಕೊಂಡೇ ಎಲ್ಲ ವೇದಗಳು ಹೊರಟಿದ್ದಾವೆ. ಬೇರೆ ಬೇರೆ ಹೆಸರುಗಳಿಂದ ಆಯಾ ಅಧಿಷ್ಠಾನದಲ್ಲಿ ಭಗವಂತನನ್ನ ನಾವು ಸ್ತುತಿ ಮಾಡ್ತಾರೆ. ಈ ಎಚ್ಚರ ನಮಗೆ ಕೃಷ್ಣ ಕೊಟ್ಟ. ಆಮೇಲೆ ಈ ಸೃಷ್ಟಿಯಲ್ಲಿ ಇಷ್ಟು ವೈವಿಧ್ಯ, ಕರ್ಮಭೇದಗಳನ್ನು ನೋಡಿ, ಕರ್ಮದ ಭೇದ, ಕರ್ಮದ ಮಹತ್ವ, ಜ್ಞಾನಪೂರ್ವಕವಾದ ಕರ್ಮದ ಮಹತ್ವ, ಆ ಫಲಪ್ರದವಾಗಿರ್ತಕ್ಕಂಥ ಭಗವಂತನ ಮಹತ್ವ, ಜ್ಞಾನದ ಮಹತ್ವ, ಕರ್ಮ ಜ್ಞಾನ ನೇರಾದ ಭಗವಂತನ ಮಹತ್ವ ಎಲ್ಲ ಒಟ್ಟಿಗೆ ಪಾತ್ರವಾಗಿ ಬರ್ತಾ ಇದೆ. ಒಂದನ್ನು ಒಂದು ಬೆಳಗಿಸಿಕೊಂಡು ಬರ್ತಾ ಇದೆ ಈ ಅಧ್ಯಾಯದಲ್ಲಿ. ಮುಂದೆ ಭಗವಂತನ ಮಹಿಮೆ ಇನ್ನೊಂದು ಮುಖದಿಂದ ಹೇಳ್ತಾರೆ. ಈ ಜಗತ್ತಿನಲ್ಲಿ ಮನುಕುಲದ ಸೃಷ್ಟಿ ನಮ್ಮಿಂದ ಆಯಿತು. ಆದರೆ ಒಂದೇ ರೀತಿಯ ಸೃಷ್ಟಿ ಮಾಡಿ ಉಳಿದ ಪ್ರಾಣಿಗಳನ್ನ, ಮರಗಳನ್ನ, ಹುಳ ಹುಪ್ಪಟಗಳನ್ನ ನಾನು ಸೃಷ್ಟಿ ಮಾಡಿದೆ ಅಂತ ಅವ್ರು ಹೇಳ್ತಾ ಹೋಗುವುದು ಏನು? ನಮಗೆ ಯಾವುದು ತಿಳ್ಕೊಳ್ಳಬೇಕಾದ ಉಪಾಸನೆ ಇದೆ. ಅದನ್ನ ಮುಂದಿನ ಮಾತು ಹೇಳ್ತಾನೆ. ಮನುಕುಲದ ಸೃಷ್ಟಿ, ಮಾನವರ ಸೃಷ್ಟಿ. ಮಾನವರಲ್ಲಿ ಬಗೆ ಬಗೆಯ ವೈವಿಧ್ಯವನ್ನ ನಾವು ನೋಡ್ತೇವೆ. ಒಬ್ಬರಿದ್ದಾಗ ಒಬ್ಬರಿಲ್ಲ, ಒಬ್ಬರು ಒಂದೊಂದರ ಅದು ಉಂಟೆ ಉಂಟು. ಎಷ್ಟು ತಲೆಯೋ ಅಷ್ಟು ಬುದ್ಧಿ, ಒಂದೇ ಬುದ್ಧಿ ಅನ್ನೋ ತಲೆಯಲ್ಲಿ ಇರುವುದೇ ಇಲ್ಲ. ಆದರೂ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ. ಸ್ನೇಹಿತರು ಏಕ ರೀತಿಯಾಗಿ ಚಿಂತನೆ ಮಾಡುವುದು, ಈ ಸ್ವಭಾವಗಳಲ್ಲಿ ವೈವಿಧ್ಯ, ಇದಕ್ಕೆ ಮೂಲ ಏನು ಅನ್ನೋದನ್ನ ಹೇಳ್ತಾ ಈ ಸೃಷ್ಟಿಯ ಮಹಿಮೆ, ಅದರ ಹಿಂದೆ ಇರತಕ್ಕ ಭಗವಂತ ಅಂತ ಮಹಿಮೆಯೂ ಆಯಿತು, ಭಗವಂತನ ಮೇಲೆ ಆಕ್ಷೇಪವೂ ಆಯಿತು. ಅದಕ್ಕೆ ಪರಿಹಾರ ಬೇಕಲ್ಲ. ಕೆಲವರು ಉಂಟು, ಭಗವಂತ ಒಬ್ಬೊಬ್ಬರನ್ನು ಒಂದು ತಲೆಯಾಗಿ ಸೃಷ್ಟಿ ಮಾಡಿದ, ಎಲ್ಲ ಒಂದೇ ತರ ಸೃಷ್ಟಿ ಮಾಡಬಹುದಿತ್ತಲ್ಲ. ಇದೆಲ್ಲ ಯಾಕೆ ಸೃಷ್ಟಿ ಮಾಡಿದ ಅಂತಾರೆ. ಒಂದೇ ತರ ಸೃಷ್ಟಿ ಮಾಡಿದ, ಒಬ್ಬೊಬ್ಬರು ಒಂದು ತರ ಯಾಕೆ ಸೃಷ್ಟಿ ಮಾಡಿದ? ಬರೀ ಪ್ರಶ್ನೆಗಳೇ ನಮಗೆ. ಅದಕ್ಕೆಲ್ಲ ಉತ್ತರ ಕೊಡಬೇಕು ಕೃಷ್ಣ. ಅವನು ಉತ್ತರ ಕೊಡ್ತಾನೆ. ಹೆಂಗೆ ಉತ್ತರ ಕೊಡ್ತಾನೆ ಅಂದ್ರೆ, ಉತ್ತರ ಕೊಟ್ಟರು ನಮ್ಗೆ ತಿಳಿದಾಗ ಉತ್ತರ ಕೊಡ್ತಾನೆ. ಅವನು ಹೇಳೋದೆಲ್ಲ ಹೇಳಿರ್ತಾನೆ, ಕೆಲವರು ಏನೂ ತಿಳಿಯೋದಿಲ್ಲ. ತಿಳಿಯೋದಿಲ್ಲ ಅನ್ನೋದು ತಿಳಿಯೋದಿಲ್ಲ. ಆದ್ರೆ ಬಹಳ ವಿಚಿತ್ರವಾಗಿ ಸೃಷ್ಟಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡತಕ್ಕ ಒಂದು ಬಹಳ ವಿಶಿಷ್ಟವಾದಂತಹ ಪದ್ಯ ನಾವು ಇವತ್ತು ನೋಡ್ತಾ ಇದ್ದೇವೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಮನ್ಯೇಯ. ಅನೇಕ ಮುಖಗಳಿವೆ ಈ ಪದ್ಯ. ಹೇಳ್ತಾರೆ, ನಾನು ಈ ಜಗತ್ತಿನಲ್ಲಿ ಚತುರ್ವರ್ಣಗಳಿಗೆ ಸಂಬಂಧಪಟ್ಟ ಜೀವಜಾತವನ್ನು ಸೃಷ್ಟಿ ಮಾಡಿದೆ. ಮೊದಲು ಇದರ ಬಗ್ಗೆ ಬಹಳ ಜನರಿಗೆ ಇದರ ಬಗ್ಗೆ ತಲೆಬಿಡುತ್ತಿಲ್ಲ. ಅನೇಕ ಜನರು ನಿಮಗೆ ಏನಾಗಿದೆ ಅಂದ್ರೆ ಇದರ ಬಗ್ಗೆ ಸರಿಯಾದಂತ ಸಮಾಜಕ್ಕೆ ಸರಿಯಾಗಿ ಈ ಶ್ಲೋಕದ ಅರ್ಥ ಹೇಳುವ ಪ್ರಯತ್ನವೇ ನಡೆದಿಲ್ಲವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಒಮ್ಮೊಮ್ಮೆ ಬಹಳ ರೋಚಕವಾಗಿದೆ ಮಾತು. ಕೆಲವರು ಕೃಷ್ಣನ ಬಗ್ಗೆ ಭಗವದ್ಗೀತೆಯಲ್ಲಿ ಅಥವಾ ಇನ್ನು ವೇದದಲ್ಲಿ ಬಂದಿರತಕ್ಕಂಥ ಮಾತಿನ ಬಗ್ಗೆ ಇನ್ನೊಂದು ಆಕ್ಷೇಪ ಮಾಡ್ತಾರೆ. ಏನಂದ್ರೆ, ಚಾತುರ್ವರ್ಣ್ಯವು ಯಾರೋ ನನ್ನ ಹೇಳಿದ್ರು ಬಹಳ ಹಿಂದೆ, ಗೀತೆಯಲ್ಲಿ ಎಲ್ಲ ಸರಿ ಅಂತ. ಇದೊಂದು ಶ್ಲೋಕ ಸರಿ ಇಲ್ಲ, ನಮಗೆ ಸರಿ ಅರ್ಥ ಆಗಲಿಲ್ಲ ಅಂತ ಹೇಳೋದು. ಗೀತೆಯಲ್ಲಿ ಉಳಿದದ್ದೆಲ್ಲ ಸರಿ, ಇದೊಂದು ಶ್ಲೋಕ ಸರಿ ಇಲ್ಲ ನೋಡಿ, ಚಾತುರ್ವರ್ಣ್ಯಮಯ ಸರಿ ಇಲ್ಲ ಅದು. ಹಾಗೆ ಕುಟುಂಬಿಸುದು ಎಲ್ಲ ಕರೆಕ್ಟ್ ಅಂತೆ. ಆದ್ರೆ ಬ್ರಾಹ್ಮಣ ವಾಸಿ ಮುಖವಾಸಿ ಇದು ಒಂದು ಶ್ಲೋಕ ಮತ್ತೆ ಇದು ಒಂದು ಮಂತ್ರ ಯಾರ ಮತ್ತೆ ಸೇರಿಸಬೇಕು, ಯಾಕಂದ್ರೆ ಅವರಿಗೆ ಅರ್ಥ ಆಗುದಿಲ್ಲ. ನಮ್ಮ ಸಮಸ್ಯೆ ಏನು ಅಂದ್ರೆ ನಮಗೆ ಸರಿಯಾಗಿ ಯಾವ್ದು ಅರ್ಥ ಆಗುದಿಲ್ಲ, ಅದೆಲ್ಲ ತಪ್ಪು.
ಶ್ಲೋಕ ತಮಾಷೆ ಏನು ಅಂದ್ರೆ ನಾಸ್ತಿಕರಿಗೂ ಅಪಾರ್ಥ ಕೊಟ್ಟ, ಅನೇಕ ಮಂದಿ ಆಸ್ತಿಕರಿಗೂ ಅಪಾರ್ಥ ಕೊಟ್ಟ ಶ್ಲೋಕ. ಇದನ್ನು ಎಲ್ಲರೂ ತಪ್ಪರ್ಥ ಮಾಡಿಕೊಂಡು ಬಹಳ ಜನ ಆಕ್ಷೇಪಗಳನ್ನು ಕೊಟ್ಟ. ದೇವರೇ ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದ್ದರೆ ಅದು ಭಾರತದಲ್ಲಿ ಮಾತ್ರ ಇರುವುದೇನು, ಅಮೆರಿಕದಲ್ಲಿ ಚಾತುರ್ವರ್ಣ್ಯ ಯಾಕಿಲ್ಲ? ಪ್ರಶ್ನೆ ಹೌದು. ದೊಡ್ಡರಿಗೆ ಇಂಥ ಪ್ರಶ್ನೆ ಬೇಗ ಬರ್ತದೆ. ಅಮೆರಿಕದಲ್ಲಿ ಯಾಕೆ ಚಾತುರ್ವರ್ಣ್ಯ ಇಲ್ಲ? ಜಪಾನಿನಲ್ಲಿ, ಚೀನಾದಲ್ಲಿ, ರಷ್ಯಾದಲ್ಲಿ ಯಾಕಿಲ್ಲ? ಅಲ್ಲೆಲ್ಲ ಮನುಷ್ಯನ ಸೃಷ್ಟಿ ಮಾಡಿದ್ದ ದೇವರಲ್ವಾ? ಅಥವಾ ಅಲ್ಲೆಲ್ಲ ಮನುಷ್ಯರಿದ್ದಾರೆ ಅಂತ ದೇವರಿಗೆ ಗೊತ್ತಿಲ್ವಾ? ಅಲ್ಲಿ ಏನು ಚಾತುರ್ವರ್ಣ್ಯ ಇಲ್ಲ? ಹಾಗಾದ್ರೆ ಅವನು ಭಾರತದಲ್ಲಿ ಮಾತ್ರ ಮನುಷ್ಯರು ತಿಳ್ಕೊಂಡಿದ್ದಾನೆ ನಿಮ್ಮ ದೇವರು. ಹಾಗಾದ್ರೆ ಅವನು ಅವತಾರ ಮಾಡುವುದು ಹೊಸ ಅವತಾರ ಮಾಡುವುದು ಇಲ್ಲೇ, ಚಾತುರ್ವರ್ಣ್ಯ ಇರುವುದಲ್ಲೇ, ಬೇರೆ ಕಡೆ ಜನ ಇರೋದೇ ಗೊತ್ತಿಲ್ಲ ನಿಮ್ಮ ದೇವರಿಗೆ ಅಂತ ಈ ತರ ಕೀಟಲೆ ಮಾಡೋ ಬಂದಿದ್ದ. ನಾನಾ ವಿಧವಾದಂತಹ ಗೊಂದಲಗಳು. ಇದಕ್ಕೆ ಕಾರಣ ಏನು ಗೊತ್ತಂತ? ಇದೇ ಸಮಸ್ಯೆ. ನಮ್ಮ ಪ್ರಾಚೀನ ಗ್ರಂಥಗಳನ್ನ ನಮ್ಮ ಹುಡುಗರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಲ್ಲಿ ಓದಿಕೊಂಡು ಅರ್ಥ ಮಾಡಿಕೊಂಡು ಇದರ ಬೇಸೇ ಗೊತ್ತಿಲ್ಲ, ಅವರ ಹಿನ್ನೆಲೆ ಇಲ್ಲ, ಹೇಳಿದ್ರೆ ಕಾನ್ಸೆಪ್ಟೇ ಇಲ್ಲ. ಅದರಿಂದ ಆ ಕಾನ್ಸೆಪ್ಟ್ ಇರೋದ್ರಿಂದ ಇದು ಅರ್ಥ ಆಗುವುದಿಲ್ಲ ಈ ಶ್ಲೋಕ. ಮೂಲಭೂತವಾಗಿ ಒಂದು ಸಂಗತಿ ಏನಂದರೆ 4 ವರ್ಣಗಳನ್ನು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಹೇಳಿ, 4 ಜಾತಿಗಳನ್ನು ಸೃಷ್ಟಿ ಮಾಡಿದೆ ಅಂತ ಕೃಷ್ಣ ಹೇಳಿಲ್ಲ. ಇದನ್ನು ಗಮನಿಸಿ, ಇದರ ಬಗ್ಗೆ ತುಂಬಾ ವಿಶ್ಲೇಷಣೆ ಮಾಡಲಿಕ್ಕೆ. ವರ್ಣ ಮತ್ತು ಜಾತಿ 2 ಶಬ್ದಗಳಿದೆ. ಇದನ್ನ ಸಂಕೀರ್ಣವಾಗಿ ಬಳಸ್ತಾರೆ ಶಾಸ್ತ್ರಗಳಲ್ಲಿ. ಜಾತಿ ಎನ್ನುವ ಅರ್ಥದಲ್ಲಿಯೂ ವರ್ಣ ಅನ್ನೋ ಶಬ್ದವನ್ನು ಬಳಸ್ತಾರೆ. ವರ್ಣ ಅನ್ನುವ ಅರ್ಥನೂ ಜಾತಿ ಅನ್ನೋ ಈ ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು, ಅನೇಕ ಆಯಾಮಗಳು ಇರುವುದರಿಂದ ಕೆಲವೊಮ್ಮೆ ಗೊಂದಲಗಳಾಗಿರುತ್ತೆ. ಇದು ಗೊಂದಲ ನಾಸ್ತಿಕರಿಗಲ್ಲ, ಅನೇಕ ಜನ ಪಂಡಿತರಿಗೆ ಗೊಂದಲ ಆಗಿಬಿಟ್ಟು. ವರ್ಣ ಮತ್ತು ಜಾತಿ ಎನ್ನುವುದು 2 ಬೇರೆ ಬೇರೆ ಇದೆ. ಎರಡಕ್ಕೂ 2 ಶಬ್ದದಿಂದ ಒಮ್ಮೊಮ್ಮೆ ಕರೀತಾರೆ. ಜಾತಿ ಅನ್ನೋದಕ್ಕೆ 2 ಅರ್ಥ ಇದೆ. ಏನು ಗೊತ್ತುಂಟ? ಜಾತಿ ಅಂದ್ರೆ ಜನನ, ಹುಟ್ಟು ಗುಣ. ಒಬ್ಬ ಮನುಷ್ಯನ ಹುಟ್ಟು ಗುಣ ಅಂದ್ರೆ ಇನ್ಸ್ಟಿಂಕ್ಟ್, ಹಾಗೆ ಇಟ್ಕೊಂಡ ವರ್ಣ ಇದೆ. ಹುಟ್ಟು ಗುಣ ಅಂದ್ರೆ ಇನ್ಸ್ಟಿಂಕ್ಟ್, ಸ್ವಭಾವ. ಒಬ್ಬ ಮನುಷ್ಯನ ಸ್ವಭಾವ ಅಂತ ತಿಳ್ಕೊಂಡ್ರೆ ಜಾತಿ ಅಂದ್ರೆ ವರ್ಣಕ್ಕೆ ಸೇರಿದೆ. ಇನ್ನೊಂದು ಹುಟ್ಟಿನಿಂದ ಬಂದದ್ದು ಜಾತಿ. ಅಂದ್ರೆ ಅಪ್ಪ ಯಾವ ಜಾತಿ ಹೋದಾಗ ಹುಟ್ಟಿನಿಂದ ಬಂದದ್ದು ಒಂದು, ಹುಟ್ಟಾ ಇದ್ದದ್ದು ಒಂದು, ಹುಟ್ಟುವಾಗಲೇ ಇದ್ದದ್ದು, 2 ಜಾತಿ ಆಗುತ್ತೆ. ಅಂದ್ರೆ ಜಾತಿ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ಹುಟ್ಟುವಾಗಲೇ ಇದ್ದದ್ದು, ಅದರ ನೇಚರ್ ಅಂತ ಇನ್ಸ್ಟಿಂಕ್ಟ್. ಮತ್ತೊಂದು ಹುಟ್ಟಿನಿಂದ ಬಂದದ್ದು, ಅಂದ್ರೆ ಯಾವ ಮನೆಯಲ್ಲಿ ಹುಟ್ಟಿದ್ದೋ ಆ ಜಾತಿ. ಹೀಗೆ ಜಾತಿ ಅನ್ನುವುದನ್ನು 2 ಅರ್ಥದಲ್ಲಿ ಶಾಸ್ತ್ರಕಾರ ಬಳಸ್ತಾರೆ. ಈ ಸೂಕ್ಷ್ಮ ಗೊತ್ತಿಲ್ಲದೆ ಇದ್ದ ಪಂಡಿತರು ಈ ಶ್ಲೋಕಕ್ಕೆ ಅರ್ಥ ಮಾಡಲಿಕ್ಕೆ ಹೋಗಬಾರದು. ನಾಸ್ತಿಕರಂತೂ ಇದು ಮುಟ್ಲಿಕ್ಕೆ ಹೋಗಬಾರದು, ತಲೆಬೇಡ ಗೊತ್ತಾಗ. ಇದರಲ್ಲಿ ವರ್ಣ ಅಂತಂದ್ರೆ ಏನು ಅಂದ್ರೆ, ವರ್ಣ ಅನ್ನೋದು ವಿಶೇಷವಾಗಿ ಈ ಜಾತಿ ಅನ್ನುವ ಅರ್ಥದಲ್ಲಿ ಹೇಳುವುದಲ್ಲ, ಹುಟ್ಟುಗುಣ ಅನ್ನುವ ಅರ್ಥದಲ್ಲಿ ಹೇಳುವುದು. ಯಾಕೆಂದ್ರೆ ವರ್ಣ ಅಂದ್ರೆ ಏನು? ಇದು ಎಲ್ಲ ಭಾಷೆಯಲ್ಲೂ ನಮಗೆ ಅರ್ಥವಾಗುವಂತದ್ದು. ವರ್ಣ ಅಂದ್ರೆ ಬಣ್ಣ. ವರ್ಣ ಅಂದ್ರೆ ಬಣ್ಣ, ಇದೆಲ್ಲರಿಗೂ ಗೊತ್ತಿದೆ. ಆ ಅರ್ಥದಲ್ಲಿ ವಿವಾದ ಇಲ್ಲ. ಇದನ್ನು ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗ್ತಾರೆ. ವರ್ಣ ಅಂದ್ರೆ ಬಣ್ಣ ಅನ್ನೋದು ವಿವಾದ ಇಲ್ಲ. ಒಬ್ಬ ಮನುಷ್ಯನ ಬಣ್ಣ ಅಂದ್ರೆ ಏನು ಅದು ಈಗ ನೋಡಬೇಕು. ಈಗ ಒಂದು ಗೋಡೆಗೆ ಬಣ್ಣ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದು ಇಂಥ ಬಣ್ಣ ಹಚ್ಚಿದ್ದಾರೆ. ಒಂದು ಬಟ್ಟೆಯ ಬಣ್ಣ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನ ಬಣ್ಣ ಅಂದ್ರೆ ಏನು? ಮನುಷ್ಯನಿಗೆ ಆ ವ್ಯಕ್ತಿಯ ಒಂದು ಬಣ್ಣ ಉಂಟು. ಏನು ಅವನ ಬಣ್ಣ ಬಯಲಾಯಿತು ಅಂತೇಳಿ ಏನು ಬಣ್ಣ? ಒಬ್ಬ ಮನುಷ್ಯನ ಬಣ್ಣ ಅಂದ್ರೆ ಏನು? ಅವನು ಏನೋ ಒಳ್ಳೆ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಅವನ ಬಣ್ಣ ಬಯಲಾಯಿತು. ಒಬ್ಬ ಬಣ್ಣ ಅಂದ್ರೆ ಅವನ ಒಳಗಿನ ಸಹಜವಾದ ನಿಜವಾದ ವ್ಯಕ್ತಿತ್ವ, ಹೊರಗೆ ತೋರಿಸುವುದಲ್ಲ. ಅದು ಈಗ ಬಯಲಾಯಿತು ಅಂತ ಮುಚ್ಚಿತ್ತು. ಅವನ ನಿಜವಾದ ಸಹಜವಾದ ಸ್ವಭಾವ, ಒಳ್ಳೆಯತನದ ಪ್ರದರ್ಶನ ಮಾಡಬಹುದು, ಆದರೆ ಒಳಗಿಂದ ಕೆಟ್ಟವರಿಂದ ಬಣ್ಣ ಬಯಲಾಯಿತು. ಅದರ ನಿಜವಾದ ವ್ಯಕ್ತಿತ್ವ ಏನಿದೆ, ಅವನ ನಿಜವಾದ ವ್ಯಕ್ತಿತ್ವದ ಸಹಜ ಸ್ವಭಾವ, ಅದು ಬಣ್ಣ. ಅದೇ ಮನುಷ್ಯನ ಬಣ್ಣ. ಮನುಷ್ಯನ ಬಣ್ಣ ಅಂದ್ರೆ ಮತ್ತೆ 2 ಅದಕ್ಕೆ ಬಣ್ಣ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಅತ್ಯಂತ ಶಾಸ್ತ್ರೀಯವಾದಂತಹ ಪ್ರಕ್ರಿಯೆ. ಮತ್ತೆ ಪುನಃ ಯಾಕಂದ್ರೆ ಸ್ವಭಾವಕ್ಕೆ ಬಣ್ಣ ಇದೆ. ಸಾತ್ವಿಕ ಸ್ವಭಾವ, ರಾಜಸ ಸ್ವಭಾವ, ತಾಮಸ ಸ್ವಭಾವ ಅಂತಂದ್ರೆ ಆ ಸ್ವಭಾವಕ್ಕೆ ಬಣ್ಣ ಇದೆ. ಯಾಕಂದ್ರೆ ಸಾತ್ವಿಕ ಸ್ವಭಾವ ಅಂದ್ರೆ ಬಿಳಿ, ರಾಜಸಾಂದ್ರ ಕೆಂಪು, ತಾಮಸಾಂದ್ರ ಕಪ್ಪು.
ಸ್ವಭಾವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಎನರ್ಜಿ ಸ್ವಭಾವ ಅಂದ್ರೆ ನಮ್ಮ ಒಳಗಿರ್ತಕ್ಕಂಥ ಒಂದು ಶಕ್ತಿ, ನಮ್ಮ ಒಳಗಿರ್ತಕ್ಕ ಭಾವನೆಗಳು ಅದೆಲ್ಲವೂ ಅದೆಲ್ಲಕ್ಕೂ ಬಣ್ಣ ಇದೆ. ನಾವೇನ್ ತಿಳ್ಕೊಂಡಿದ್ದೇವೆ, ಮ್ಯಾಟರ್ ಹ್ಯಾಸ್ ಕಲರ್, ಪ್ರತಿಯೊಂದು ಎನರ್ಜಿ ಹ್ಯಾಸ್ ಕಲರ್. ನಮ್ಮ ಮನಸ್ಸಿನ ಭಾವನೆಗಳು ಹೊರಗಿನಿಂದ ಬಣ್ಣವಾಗಿ ಹೊರಗೆ ಬರ್ತವೆ. ಹಾಗೆ ಆತ್ಮದ ಭಾವನೆಗೂ ಒಂದು ಬಣ್ಣ ಇದೆ, ಅದನ್ನು ಗುರುತಿಸಿ ವರ್ಣ. ಸಾತ್ವಿಕ ಸ್ವಭಾವ, ಇದು ಬಿಳಿ ಜೀವ, ಬೆಳ್ಳಗಿನ ಜೀವ. ಅರ್ಜುನ ಸವಳ, ಇದು ಬೆಳ್ಳಗಿನ ಜೀವ, ಸಾತ್ವಿಕ ಸ್ವಭಾವ. ಇದು ಕೆಂಪು ಜೀವ, ರಾಜಸ ಸ್ವಭಾವ. ಇದು ಕರ್ರಗಿನ ಜೀವ, ಚರ್ಮ ವರ್ಣ ಅಲ್ಲ, ಜೀವನ ಸ್ವಭಾವ, ಅದನ್ನು ವರ್ಣ. ಅದೇ ನಮ್ಮ ಮನಸ್ಸಿನ ಭಾವನೆಗಳಿಗೆ ಬದಲಾದ ಹಾಗೆ ದೇಹದಿಂದ ಹೊರ ಕಿರಣಗಳಾಗಿ ಕಿರಣ ಆಗುತ್ತೆ, ಬೇರೆ ಬೇರೆ ಬಣ್ಣ. ಅದನ್ನು ಫಿಸಿಕಲ್ ಆಹಾರ ಅಂತ ಎಲ್ಲರಿಗೂ ಗೊತ್ತಿದೆ ಅದು ವಿಷಯ. ತುಂಬಾ ಕೋಪ ಬಂದಾಗ ಮೈಯಿಂದ ಕೆಂಪು ಕಿರಣಗಳು ಹೊರಗೆ ಬರ್ತವೆ. ಕೆಂಪು ವಿಚಿತ್ರ ನಗ್ಗಣ್ಣ ಬಣ್ಣದ ಕಿರಣಗಳು. ಮನಸ್ಸು ಪ್ರಸನ್ನವಾಗಿದ್ದಾಗ, ಸಮೃದ್ಧಿ ಒಳ್ಳೆ ಆರಾಮವಾಗಿದ್ದಾಗ ಹಸಿರು ಕಿರಣಗಳು ಹೊರಗೆ ಬರ್ತವೆ. ತುಂಬಾ ಆಳವಾದಂತಹ ಚಿಂತನೆ, ಜ್ಞಾನದ ವ್ಯಕ್ತಿಗೆ ಮನಸ್ಸು ಹೋದಾಗ ನೀಲ ಕಿರಣಗಳು ಬರ್ತವೆ. ಅದಕ್ಕೆ ಕೃಷ್ಣ ನನ್ನ ನೀಲವೇ ಶ್ಯಾಮ. ಮೆಡಿಟೇಷನ್ ನಲ್ಲಿ ಎಲ್ಲಿ ನೋಡಿದರೂ ಕೃಷ್ಣ ನೀಲವರ್ಣದಲ್ಲಿ ಕಾಣ್ತಾನೆ. ಮತ್ತು ನಮ್ಮ ದೇಹದಿಂದಲೂ ನೀಲವರ್ಣದ ವಿಕಿರಣ ಆಗುತ್ತೆ. ನಮ್ಮ ಅನೇಕ ಮಂದಿಗೆ ಧ್ಯಾನದಲ್ಲಿ ಒಳಗೆ ಅಲ್ಲ, ಹೊರಗಡೆ ವಿಷನ್ಸ್ ಆಗುತ್ತೆ. ಹೊರಗಡೆ ನಿಮಗೆ ವಿಷನ್ಸ್ ಆಗುತ್ತೆ. ಎದುರುಗಡೆ ನಿಜವಾಗಿ ಘಟನೆಗಳು ಹೇಗೆ ನಡೀತವೆ ಹಾಗೆ ವಿಷನ್ಸ್ಗಳು ನಮ್ಮ ಕಣ್ಣಲ್ಲಿ ನಡೀತವೆ. ಆ ವಿಷನ್ಸ್ ನಲ್ಲಿ ಬಣ್ಣಗಳಿಂದ ನೀವು ಅದಕ್ಕೆ ಅರ್ಥ ಹಚ್ಚಬಹುದು. ಈಗ ಕೂತಿರ್ತೇವೆ, ಈ ಅಗದಿ ತನಕ ಹಾಲಿದೆ, ಹಾಲಿನ ಮಧ್ಯದಲ್ಲಿ ಒಂದು ಬಣ್ಣದ ಪ್ಯಾಚ್ ಬರ್ತದೆ. ಇಟ್ ಈಸ್ ಕ್ವೈಟ್ ಪಾಸಿಬಲ್. ನಾನು ಎಲ್ಲವನ್ನು ಎಕ್ಸ್ಪೀರಿಯನ್ಸ್ ಎಂದು ಹೇಳ್ತೇನೆ, ಹುಡುಗಾಟದಿಂದ ಮಾತಾಡ್ತೇನೆ. ಇದರ ಮಧ್ಯದಲ್ಲಿ ಒಂದು ಬಣ್ಣದ ಪ್ಯಾಚ್ ಬರ್ತದೆ. ಬಣ್ಣದ ಪ್ಯಾಚ್ ಬಂದುಬಿಟ್ರೆ ಒಂದು ಎಲ್ಲೋ ಕರ್ಟನ್ ಇರ್ತದೆ. ಎಲ್ಲೋ ಕಲರ್ನ ಪ್ಯಾಚ್ ಬಂದು ಹೇಗಿರ್ತದೆ ಅದು ಗೊತ್ತಾ? ಈ ಮಧ್ಯದಲ್ಲಿ ಒಂದು ಎಲ್ಲೋ ಕರ್ಟನ್ ಹಾಕಿಬಿಟ್ರೆ ಆಚೆ ಜನ ಬರೋದು. ಇಷ್ಟು ಜನ ಕೂತಿದ್ದೀರಲ್ಲ, ಮಧ್ಯದಲ್ಲಿ ಒಂದು ಎಲ್ಲೋ ಕರ್ಟನ್ ಹಾಕಿಬಿಟ್ರೆ ಆಚೆ ಕೂತವ್ರು ಯಾರು ಮಾಡೋದಿಲ್ಲ. ಅವರಿಗೆ ನಾನು ಕಾಣುವುದಿಲ್ಲ, ನನಗೆ ಅವರು ಕಾಣುವುದಿಲ್ಲ. ಆ ರೀತಿ ಕಲರ್ ಪ್ಯಾಚ್ ಬಂದ್ಬಿಡುತ್ತೆ. ಇದು ವಿಷಯದಲ್ಲಿ ಆಗುವ ಘಟನೆಗಳು. ಈಗ ನೀವು ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಹೀಗೆ ಆಗುತ್ತೆ ಅಂತ ಅನ್ನುವಂಥ ಸಾಧ್ಯತೆಯನ್ನು ನಿಮಗೆ ಹೇಳ್ತಾರೆ. ಆಚೆ ಏನೂ ಕಾಣುವುದಿಲ್ಲ, ವಸ್ತುತಃ ಏನೂ ಇಲ್ಲ. ನನ್ನ ಮನಸ್ಸಿನಿಂದ ನಾನು ಮೆಡಿಟೇಟ್ ಮಾಡುವಾಗ ನನಗೆ ಕಂಡಂಥ ಒಂದು ಎಲ್ಲೋ ಕಲರ್, ಅದು ಎಷ್ಟು ಪವರ್ಫುಲ್ ಅಂದ್ರೆ ಅದು ಎಲ್ಲೋ ಕರ್ಟನ್ ಆಗಿದಾಗ ಆಚೆ ಏನು ಕಾಣಬಹುದು.
ಇಂಗ್ಲಿಷ್ ನಾಲೆಜಿನ ಮಂದಿ ಭಗವದ್ಗೀತೆಗೆ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಬರೀ ಡಿಕ್ಷನರಿ ನೋಡಿಕೊಂಡು ಭಗವದ್ಗೀತೆಗೆ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಹೀಗೆ ವರ್ಣ ಅಂತಂದ್ರೆ ಜೀವದ ಬಣ್ಣ, ಅಂದ್ರೆ ಜೀವ ಸ್ವಭಾವ. ಅದು ಯಾರು ಅಪ್ಪ ಅನ್ನುವಂತೆ, ಯಾರ ಅಪ್ಪ ಅನ್ನುವಂತೆ ಜೀವಕ್ಕೆ ಅದರಂತೆ ಆದ ಒಂದು ಸ್ವಭಾವ ಇದೆ. ಅದು ಬೇರೆ. ಆದ್ರೆ ಜಾತಿ ಮತ್ತು ವರ್ಣಕ್ಕೆ ಒಂದು ಅಂತರ ಇದೆ. ಏನು ಅಂದ್ರೆ ಜಾತಿ ಅಂದ್ರೆ ಯಾವ ಮನೆಯಲ್ಲಿ ಹುಟ್ಟಿದ್ರು ಆ ಜಾತಿ. ಇದು ಸಮಾಜ ತೀರ್ಮಾನ ಮಾಡುವಂಥದ್ದು, ನಮ್ಮ ಕೈಯಲ್ಲಿಲ್ಲ. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣನ ಹುಡುಗ ಅಂತಾರೆ. ಕ್ಷತ್ರಿಯರ ಮನೆಗೆ ಕ್ಷತ್ರಿಯರಿಲ್ಲ, ಆದ್ರೂ ನಮಗೆ ಕ್ಷತ್ರಿಯರು, ನಾವು ಸಮಕ್ಷತ್ರಿಯರು ಕಾಮಕ್ಷತ್ರಿಯರು ಹಾಕೋತಾರೆ. ಸರಿ, ಅವರ ಮನೆಯಲ್ಲಿ ಹುಟ್ಟಿದ್ರೆ ಕ್ಷತ್ರಿಯರು. ವೈಶ್ಯರು ಅನೇಕ ಮಂದಿ ಇದ್ದಾರೆ. ಆ ವೈಶ್ಯರು ಹರಾಡುವ ವೈಶ್ಯರಿದ್ದಾರೆ. ನಾವೇ ಸಿದ್ಧಾಂತ ನಮ್ಮ ಕೈಲೇ ಇರುವುದು, ವೇದಾಂತ ನಮಶಾಸ್ತ್ರ ಬ್ರಾಹ್ಮಣರು ಆಗೋಲ್ಲ ಅಂತ ಹೇಳುವ ವೈಶ್ಯರು ಇದ್ದಾರೆ. ಅಂದ್ರೆ ಅನೇಕ ಆವೇಶಗಳಿವೆ. ಅವ್ರ ಮನೆಯಲ್ಲಿ ಹುಟ್ಟಿದ ವೈಶ್ಯ ಅಷ್ಟೇ. ಇನ್ನು ಶೂದ್ರ ಸಮಾಜ ಅಂತ ಸಮಾಜದಲ್ಲಿ ಶೂದ್ರರು ಅಂತ ಅಂದುಕೊಂಡಿರ್ತಾರೆ. ಅವ್ರ ಮನೆಯಲ್ಲಿ ಹುಟ್ಟಿದ್ರು ಬೇರೆ ಕನ್ಸಿಡರೇಷನೇ ಇಲ್ಲ. ಇದು ಸಮಾಜ ಬೇರೆ ವಿಧಾನ ಇಲ್ಲ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಹುಡುಗ ಬ್ರಾಹ್ಮಣ ಹುಡುಗ, ಅದು ಕರೆಕ್ಟ್. ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಹುಡುಗ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣರ ಹುಡುಗ ಅಷ್ಟೇ ಅಲ್ಲ ಕರೆಕ್ಟ್. ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿದ ಹುಡುಗ ಕ್ಷತ್ರಿಯರ ಹುಡುಗ, ಕ್ಷತ್ರಿಯರ ಬೇಕಾಗಿಲ್ಲ. ವೈಶ್ಯರ ಮನೆಯಲ್ಲಿ ಹುಟ್ಟಿದ ಹುಡುಗ ವೈಶ್ಯರ ಹುಡುಗ, ಅವನು ವೈಶ್ಯರೇ ಆಗಬೇಕಾಗಿಲ್ಲ. ಶೂದ್ರ ಮನೆಯಲ್ಲಿ ಹುಟ್ಟಿದವರು ಅಂದ್ರೆ ಇದು ತಂದೆ ತಾಯಿ ಯಾವ ಜಾತಿಯೋ ಆ ಜಾತಿ. ಇದು ಸಮಾಜದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ. ಇದು ದೈಹಿಕ ಫಿಸಿಕಲ್ ಆಗಿರತಕ್ಕಂಥ ಕ್ಲಾಸಿಫಿಕೇಶನ್. ಆದರೆ ಕೃಷ್ಣ ಹೇಳುವುದು ಇದನ್ನಲ್ಲ. ಇದು ಒಂದು ಉಂಟು, ಇದಲ್ಲ ಅಂತ ನಾನು ಹೇಳೋದಲ್ಲ, ಇದೊಂದಿದೆ. ಆದರೆ ಕೃಷ್ಣ ಹೇಳುವುದು ಇದಕ್ಕಿಂತ ಮುಖ್ಯವಾದ ಒಂದು ಕ್ಲಾಸಿಫಿಕೇಶನ್ ಇದೆ. ಅದು ಯಾವುದಂದ್ರೆ ಮನಸ್ಸಿನ ಕ್ಲಾಸಿಫಿಕೇಶನ್, ಜೀವದ ಕ್ಲಾಸಿಫಿಕೇಶನ್. ದೇಹದ ಕ್ಲಾಸಿಫಿಕೇಶನ್ ಮುಖ್ಯ ಅಲ್ಲ. ಯಾಕಂತ ನಾನು 4 ವರ್ಗದವನ್ನು ಸೃಷ್ಟಿ ಮಾಡಿದೆ, ಬ್ರಾಹ್ಮಣ ಸೃಷ್ಟಿ ಮಾಡಿದೆ, ಹೆಂಗತಿ ಮುಂದಿನ ಜನ್ಮದಲ್ಲಿ ಆ ಬ್ರಾಹ್ಮಣ ಯಾರು ಏನೋ ಅದ ಬ್ರಾಹ್ಮಣಿಗೆ ಹುಡ್ತಾನೆ. ಬ್ರಾಹ್ಮಣರು ಯಾಕ್ರಿ ಈ ಅಹಂಕಾರ? ಮುಂದಿನ ಜನ್ಮದಲ್ಲಿ ಯಾವ ಬ್ರಾಹ್ಮಣ ಚಂಡಾಲ ಹುಡ್ಬೋದು, ಏನು ಹುಡ್ಬೋದು? ಬ್ರಾಹ್ಮಣನೇ. ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನ ಅನಾದಿಯಾದಂತ ಕಾಲದಲ್ಲಿ ಬ್ರಾಹ್ಮಣಾಗಿ ಹುಟ್ಟು ಬ್ರಾಹ್ಮಣ ಹೋಗಿದ್ದಾನೆ. ಅಂದ್ರೆ ಜಾತಿತ ಸ್ವಭಾವತಃ ಬದಲಾವಣೆ. ಬ್ರಾಹ್ಮಣ ಒಂದು ಜನ್ಮದಲ್ಲಿ ಬ್ರಾಹ್ಮಣ, ಇನ್ನೊಂದು ಜನ್ಮ ಕತ್ತೆ ಆಗಿಬಿಡ್ಬೋದು, ಕುದುರೆ ಆಗಿಬಿಡ್ಬೋದು, ಮನುಷ್ಯನಾಗಿ ಬಿಡ್ಬೋದು, ಕ್ಷತ್ರಿಯ ಆಗ್ಬೋದು, ವೈಶ್ಯ. ಕ್ಷತ್ರಿಯ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಆಗೋದು, ವೈಶ್ಯ ಆಗೋದು. ವೈಶ್ಯ ಈ ವೈಶ್ಯ ಜಾತಿಯಲ್ಲಿ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಆಗ್ಬೋದು, ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣ ಇದ್ದಿರ್ಬೋದು. ಹಿಂದಿನ ಬ್ರಾಹ್ಮಣ ಇಂದ ಹಾರಾಡ ಜಾತಿಯಾಗಿ ವೈಶ್ಯ ಆಗಿರ್ಬೋದು. ಏನೂ ಆಗ್ಬೋದು. ಒಂದು ಜನ್ಮ ನಮಗೆ ನಮ್ಮ ಕಣ್ಣು ಮುಂದಿರುವ ಜನ್ಮ ಮಾತ್ರ. ಭಗವಂತನಿಗೆ ನಮ್ಮ ಜನ್ಮದ ಒಂದು ದೊಡ್ಡ ಕ್ಯಾನ್ವಾಸ್ ಇದೆ. ಅನಾದಿಯ ಹಂತ ಕಾಲದ ಹುಟ್ಟು ಸಾವುಗಳ ಒಂದು ಚಿತ್ರ, ಆ ಸರಳ ರೇಖೆ ಇದೆ. ನಾವು ಒಂದು ಬಿಂದುವನ್ನು ನೋಡಿ ಮಾತಾಡ್ತೇವೆ, ಅವರ ಈ ಸರಳ ರೇಖೆಯನ್ನು ನೋಡಿ ಮಾತಾಡ್ತೇವೆ. ಭಗವಂತ ಹೇಳೋದು ಒಂದು ಜನ್ಮದಲ್ಲಿ ಯಾವ ಜಾತಿ ಅನ್ನೋದು ಶಾಸ್ತ್ರೀಯವಾಗಿ ಮುಖ್ಯ. ನೋಡಿ, ಇನ್ನೇನಂದ್ರೆ ಇದನ್ನು 2 ಗೊಂದಲ ಹೇಳಿದಲ್ಲ. ಜಾತಿಯನ್ನೇ ನಿಗದಿಕೊಟ್ರೆ ಬರೀ ಭಾರತದಲ್ಲಿ ಮಾತ್ರ ದೇವರು ಜಾತಿ ಸೃಷ್ಟಿ ಮಾಡಿದ್ದು, ಅಮೆರಿಕಾದಲ್ಲಿ ಜಪಾನ್ನಲ್ಲಿ ಯಾಕೆ ಮಾಡಲಿಲ್ಲ? ದೇವರು ಅದರ ಬಗ್ಗೆ ಕೃಷ್ಣ ಏನು ಹೇಳಲಿಲ್ಲ. ಜಾತಿ ನಾನು ಸೃಷ್ಟಿ ಮಾಡಿದೆ ಅಂತ ಹೇಳಿರ್ತಾನೆ ಈ ಪ್ರಶ್ನೆ. ನಾನು ಜಾತಿ ಸೃಷ್ಟಿ ಮಾಡಿದ್ದು ಅಂತ ಹೇಳಿಲ್ಲ ಕೃಷ್ಣ. ವರ್ಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ. ವರ್ಣ ಅಂದ್ರೆ ಜೀವ ಸ್ವಭಾವ, ಮನಸ್ಸಿನ ಸ್ವಭಾವ ಮತ್ತು ಜೀವದ ಸ್ವಭಾವ. ಇದು ಒಳಗೆ ಅಂತರ್ಗತ ಪ್ರಪಂಚ ಇದು. ಹಾಗಾಗಿ ದಿಸ್ ಈಸ್ ಎ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ರೇಸ್. ಇಟ್ ಇಸ್ ನಾಟ್ ಫಿಸಿಕಲ್ ಕ್ಲಾಸಿಫಿಕೇಶನ್, ಇಟ್ ಇಸ್ ಎ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್. ಮನಃಶಾಸ್ತ್ರೀಯವಾಗಿ ಇನ್ನು ಹೋದರೆ ಸ್ಪಿರಿಚುವಲ್ ಕ್ಲಾಸಿಫಿಕೇಶನ್. ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಹೇಳುವುದು ಪ್ರಪಂಚದಲ್ಲಿ 4 ಸ್ವಭಾವದ ಮನುಷ್ಯರಿದ್ದಾರೆ. ಅದು ತಮಾಷೆ ಇರುವುದಿಲ್ಲ. 4 ಸ್ವಭಾವದ ಜನರು ಈಗ ಭಾರತದಲ್ಲಿ ಮಾತ್ರ ಇಲ್ಲ ಅಲ್ಲ. 4 ಸ್ವಭಾವದ ಜನರು ಪ್ರಪಂಚದ ಎಲ್ಲ ಕಡೆ ಮನುಷ್ಯರಿದ್ದಲ್ಲೆಲ್ಲ ಈ 4 ಸ್ವಭಾವ ಇದೆ. ಸ್ವಭಾವ ಅನ್ನೋದೆಲ್ಲ ಕಡೆ ಇದೆ. ಆ ಸ್ವಭಾವವನ್ನು ಗುರುತಿಸಿ ಆ ಸೈಕೋ ಅನಾಲಿಸಿಸ್ ಮಾಡಿ ಅದಕ್ಕೆ ಹೆಸರು ಪಟ್ಟವರು ಭಾರತದ ವಿದ್ವಾಂಸರು. ಉಳಿದವರಿಗೆ ಹೆಸರು ಗೊತ್ತಿರುತ್ತೆ. ಹೆಸರು ಗೊತ್ತಿಲ್ಲ ಅಂತ ಸಂಗತಿ ಇಲ್ಲ ಅಂತ ಆಗುತ್ತೆ. 4 ಜಾತಿಗಳು ಬೇರೆ ಪ್ರಪಂಚದ ಮೇಲೆ ಒಳಗೆಯಲ್ಲಿ ಇಲ್ಲ. ಅದು ವರ್ಣ, ಅದನ್ನು ನಾನು ಸೃಷ್ಟಿ ಮಾಡಿದೆ. ಹುಟ್ಟುವಾಗಲೇ ಬರುತ್ತೆ ಸ್ವಭಾವ. ಅದನ್ನು ಹುಟ್ಟುಗಳ ಬೆಟ್ಟ ಹತ್ತಿದರು, ಬೆಳೆದು
ಭವಂತಿ ಗುಣಕರ್ಮ ವಿಭಾಗಶಃ ಅಲ್ಲ ಜನ್ಮಶಃ. ಕೃಷ್ಣ ಹೇಳೋದು ನಾನು ಒಂದು ಜಾತಿ ವರ್ಣವನ್ನು ಜೀವಕ್ಕೆ ಹುಟ್ಟುವಾಗಲೇ ಕೊಟ್ಟಿದ್ದೇನೆ, ಅದು ಅವನ ಸ್ವಭಾವವನ್ನು ಅವನ ಕರ್ಮವನ್ನು ಹೊಂದಿಕೊಂಡಿದೆ. ಗುಣಕರ್ಮ ಅವನ ಸ್ವಭಾವಕ್ಕೆ ತಕ್ಕಂತಹ ಕ್ರಿಯೆ ಅದು ಬೇರೆ ಇರ್ತದೆ. ಅವನು ಯಾವ ಜಾತಿಯವರೇ ಇರಲಿ ಅವನ ಒಳಗಿನ ತುಳಿತ ಬೇರೆ ಇರ್ತದೆ. ಇವಾಗ ಒಂದು ತಮಾಷೆ ನೋಡಿ, ಒಬ್ಬ ವಿದೇಶದಲ್ಲಿ ಹುಟ್ಟಿರ್ತಾನೆ. ವಿದೇಶದಲ್ಲಿ ಹುಟ್ಟಿದರೆ ಅವನು ಯಾವ ಜಾತಿ? ಧರ್ಮಶಾಸ್ತ್ರ ಪ್ರಕಾರ ಮ್ಲೇಚ್ಛ, ಜಾತಿ ಇಲ್ಲ. ನನಗೆ ತಮಾಷೆ ಅಂತಂದ್ರೆ, ನಾನು ಇಂಥ ಅನೇಕ ಜನ ವಿದೇಶದವರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಅಧ್ಯಾತ್ಮವನ್ನು ಅಧ್ಯಯನ ಮಾಡಬೇಕು ಅಂತ ಆಸೆಯಿಂದ ಬಂದವರನ್ನ ಕಂಡಿದ್ದೇನೆ. ಅವರಲ್ಲಿ ನಾನು ಅಬ್ಸರ್ವ್ ಮಾಡಿದ ಅಂಶ ಏನು ಗೊತ್ತುಂಟ? ಅಧ್ಯಾತ್ಮದ ಒಳನೋಟ ಇದೆ ಇವರಿಗೆ, ಅಂತರಂಗದ ಸಾಧನೆ ಮಾಡ್ತಾರೆ ಅವರು. ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣರು ಅಂತ ಹಾರಾಡುವವರಿಗಿಂತ ಹೆಚ್ಚು ಬ್ರಾಹ್ಮಣಿ ಕ್ವಾಲಿಟಿ ಇದೆ ಅವರಿಗೆ ಅಂತರಂಗದ. ದೇವಸ್ಥಾನದೊಳಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅವರನ್ನು ಪ್ಲೇಚರು. ಒಂದ್ಸರ್ತಿ ದೇವಸ್ಥಾನಕ್ಕೆ ಬಂದಿದ್ದಂತ ಸಹಜ ಪ್ಲೇಚರಿಗೆ ಬಿಡೋದಿಲ್ಲ. ಆದರೆ ತಮಾಷೆ ಏನಂತಂದ್ರೆ ಅಂತರಂಗದ ಸಾಧನೆಯಲ್ಲಿ ಬಹಳ ಮುಂದುವರಿದವರಿದ್ದಾರೆ. ಇಲ್ಲಿಗೆ ಬಂದು ಆಚಾರ್ಯ ಮಧ್ವರ ಸಿದ್ಧಾಂತವನ್ನ ಅಂತರಂಗ ಸಾಧನೆ ಮಾಡಿದವರು ನಮ್ಮ ಅನೇಕ ಜನ ಪಂಡಿತರಿಗಿಂತ ಹೆಚ್ಚು ಆಳಕ್ಕೆ ಹೋದ ವಿದೇಶಿ ವಿದ್ವಾಂಸರಿದ್ದಾರೆ. ನನ್ನ ಪರಿಚಯದವರಿಗೆ ನನ್ನ ಅನುಭವದಿಂದ ಹೇಳೋರು. ಅವರು ಇವರ ಲೆಕ್ಕದಲ್ಲಿ ಪ್ರೇಕ್ಷರು. ಆದರೆ ಈ ಮಣಿವಂತರಿಗಿಂತ ಬಹಳ ಪಟ್ಟು ಆಳಕ್ಕೆ ಹೋಗಿದ್ದಾರೆ, ಒಳಕ್ಕೆ ಹೋಗಿದ್ದಾರೆ. ತುಂಬಾ ಅಂತರಂಗದ ಪ್ರಪಂಚಕ್ಕೆ ಹೋಗಿದ್ದಾರೆ. ಒಂದು ಇನ್ಸಿಡೆಂಟ್ ನಿಮಗೆ ಹೇಳಬೇಕು ನಾನು. ಒಬ್ಬ ಅದು ಯಾರು ಅನ್ನೋದು ಬೇಡ, ಅದು ಆಚಾರ್ಯ ಸಿದ್ಧಾಂತವನ್ನ ಸಂಸ್ಕೃತದಲ್ಲೇ ಓದಿ ಅರ್ಥ ಮಾಡಿಕೊಳ್ಳಬಲ್ಲ ಅಷ್ಟು ವಿದ್ವಲ್ಲ ವಿದೇಶ. ಆತನಿಗೆ ಎಷ್ಟು ಅಂತರಂಗದ ಸಾಧನೆ ಇದೆ ಅಂದ್ರೆ, ಈಗ ಇಲ್ಲೇ ಕೂತ್ಕೊಂಡು ಆತ ಇರುವ ಜಾಗದಲ್ಲೇ ಕೂತ್ಕೊಂಡು ಬೆಂಗಳೂರಿನಲ್ಲಿ ಬನ್ನಂಜಿಯವರು ಏನು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದರೆ, ಅಲ್ಲಿಂದ ಏರಿಯಲ್ ಬಾಡಿಯಲ್ಲಿ ಇಲ್ಲಿ ತನಕ ಬಂದು ಈ ಸಭೆಯಲ್ಲಿ ನಾನು ಮಾತನಾಡೋದನ್ನು ನೋಡಿ ವಾಪಸ್ ಹೋಗುವಷ್ಟು ಶಕ್ತಿ ಇದೆ ಅವರು. ಇವತ್ತಿಗೂ ಇದ್ದಾರೆ, ನನ್ನ ವಿದ್ಯಾರ್ಥಿ ಆದ. ಆದರೆ ಯಾವತ್ತೂ ನನಗೆ ಹೇಳೋದಿಲ್ಲ. ಇದನ್ನು ಹೇಳಿದರೆ ತಮಾಷೆ ಮಾಡಿ ಅವರು ನಮ್ಮಲ್ಲಿ ಶಾಸ್ತ್ರ ಓದಿದ್ರು. ಯಾಕೆಂದ್ರೆ ಶಾಸ್ತ್ರ ಓದುವರಿಗೆ ಇಂಥ ವಿಷಯಗಳ ನಂಬಿಕೆ ಇಲ್ಲ, ಓದುವವರಿಗೆ ನಂಬಿಕೆ ಇಲ್ಲ. ಇದೆಲ್ಲ ಡೌನ್. ಯಾಕೆಂದ್ರೆ ನಮಗೆ ಎಷ್ಟು ಶಕ್ತಿ ಇಲ್ಲ, ಅವರಿಗೆ ಇರುವುದಾಗೆ ಅಂತ ಹೇಳ್ತಾರೆ. ಅವರು ಇಷ್ಟು ಶಕ್ತಿ ಬೆಳೆಸಿಕೊಂಡಿದ್ದಾರೆ ಅಂತರಂಗದ ಸಾಧನೆ. ಆಚಾರ್ಯರ ಗ್ರಂಥಗಳನ್ನ ನೋಡಿ ಚೆನ್ನಾಗಿ ವ್ಯಾಖ್ಯಾನ ನಿರಪೇಕ್ಷವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಒಂದು ವಿಶೇಷ ಏನಾಯಿತು ಅಂದ್ರೆ, ಅಲ್ಲ ಇದೆಲ್ಲ ನಾವು ತಿಳ್ಕೊಂಡು ನಮ್ಮನ್ನು ತಿದ್ದಿಕೊಳ್ಳಬೇಕಾದ ಅಂಶಗಳಿವೆ. ಆಗ ಒಮ್ಮೆ ಮುಂಬೈಗೆ ಹೋದ. ತುಂಬಾ ಸಾತ್ವಿಕ ಚೇತನ, ವಿದೇಶದಲ್ಲಿ ಹುಟ್ಟಿದ್ದಾರೆ. ಮುಂಬೈಗೆ ಹೋದ. ಮುಂಬೈಯಲ್ಲಿ ಒಬ್ಬರು ಹಸ್ತ ಸಾಮುದ್ರಿಕ ಆವಿಷ್ಟಿದ್ದ, ತುಂಬಾ ಎಕ್ಸ್ಪರ್ಟ್ ಅವರು. ಅವರು ಏನು ಅಂದ್ರೆ ಕೈ ನೋಡಿ ಇವನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅನ್ನೋದನ್ನು ಅಬ್ಸರ್ವ್ ಮಾಡೋದು ಕುತೂಹಲ ಅವರಿಗೆ. ಕೆಲವರಿಗೆ ಜ್ಯೋತಿಷ ಇರೋದು ಹಾಬಿ. ಮುಂದೆ ಏನಾಗುತ್ತಾನೆ, ಹಿಂದಿನ ಜನ್ಮದಲ್ಲಿ ಏನಾಗಿದ್ದ. ಈತ ಅಲ್ಲಿಗೆ ಹೋಗಿದ್ದ ಅಕಸ್ಮಾತ್. ಈತನ ಅನೇಕ ಸಂಖ್ಯೆ ಜ್ಯೋತಿಷಿಗಳ ಹತ್ತಿರ ಹಸ್ತ ಸಾಮುದ್ರಿಕದ ಡಿಸ್ಕಸ್ ಮಾಡೋದಿದೆ. ಅದೆಲ್ಲ ನಂಬಿಕೆ.
ವಿಷಯ. ಅದಕ್ಕೆಲ್ಲ ದಾಖಲೆಗಳನ್ನ ಬಿಚ್ಚುವುದು ಬೇಡ. ಯಾಕೆ ಹೇಳಿದೆ ಅಂದ್ರೆ, ಒಬ್ಬ ಮನುಷ್ಯ ಯಾರು ಯೋಗ್ಯ, ಆತ ಹಿಂದಿನ ಜನ್ಮದಲ್ಲಿ ಆತನಿಗೆ ನೀವು ಪಾದಪೂಜೆ ಮಾಡಿ ಅಡ್ಡ ಬಿದ್ದಿದ್ದೀವಿ, ಈ ಜನ್ಮದಲ್ಲಿ ಬೇಚ ಮುಟ್ಟಿದ್ರೆ ಹೇಳಿದ್ದಾರೆ. ಏನು ಮತ್ತೆ ಇದು? ಅದರಲ್ಲಿ ಇದು ಒಂದು ಜನ್ಮದಿಂದ ಜನ್ಮಕ್ಕೆ ಬದಲಾಗುವಂತಹದ್ದನ್ನ ಕೃಷ್ಣ ಅದನ್ನು ಕಟ್ಟಿಕೊಂಡು ಏನ್ ಮಾಡಬೇಕು? ನಾನು ಚಾತುರ್ವರ್ಣ ಸೃಷ್ಟಿ ಮಾಡಿದೆ, ನೀನು ಉಳಿಸ್ಕೊಳ್ಳಿಲ್ಲ, ನೀನು ಮುಂದಿನ ಜನ್ಮದಲ್ಲೇ ಬೇರೆ ಆದ ಅಂತ ಹೇಳ್ಬೇಕಷ್ಟೇ. ಅದಲ್ಲ, ಜೀವಕ್ಕೆ ಸಂಬಂಧಪಟ್ಟ ಚಾತುರ್ವರ್ಣ, ದೇಹಕ್ಕೆ ಸಂಬಂಧಪಟ್ಟದ್ದು, ಅದು ಸಾಮಾಜಿಕವಾಗಿ ಬೆಳೆದುಕೊಂಡದ್ದು ಒಂದು ಉಂಟು. ಅದನ್ನು ಶಾಸ್ತ್ರಕಾರರು ಒಪ್ಪಿದ್ದಾರೆ. ಅದನ್ನು ಇಲ್ಲ ಅಥವಾ ಸುಳ್ಳು ಅಂತ ನಾನು ಹೇಳುವುದಲ್ಲ. ಯಾಕಂದ್ರೆ ಸಮಾಜ ಒಪ್ಪಿದ್ದು. ಸಾಮಾಜಿಕ ಧರ್ಮಕ್ಕೆ ಮೂರು ಮುಖ ಇದೆ ಅಂತ ಯಾವಾಗ ಮಾಡ್ತೇನೆ. ಸನಾತನ ಧರ್ಮ, ಸಾಮಾಜಿಕ ಧರ್ಮ ಮತ್ತು ವೈಯಕ್ತಿಕ ಧರ್ಮ. ಈ ಸಾಮಾಜಿಕವಾಗಿ ಈ ಸಮಾಜ ಸಾವಿರಾರು ವರ್ಷಗಳಿಂದ ಈ ದೇಶ ಒಪ್ಪಿಕೊಂಡು ಬಂದಂತದ್ದು ಇಲ್ಲ ಅಂತ ಹೇಳುವಾಗಿಲ್ಲ. ಅದು ಸರಿಯೋ ತಪ್ಪೋ, ಒಳ್ಳೆಯದೋ ಕೆಟ್ಟದೋ, ದೇಶದಲ್ಲಿ ಒಪ್ಪಿಕೊಂಡು ಬಂದದ್ದು ಯಾರೋ ಪೆದ್ದರು ಹೆಡ್ಡರು ಅಲ್ಲ. ಈ ದೇಶದ ವಿದ್ವಾಂಸರು, ಋಷಿಮುನಿಗಳು ಒಪ್ಪಿಕೊಂಡು ಬಂದ ಪದ್ಧತಿ. ಒಂದು ಕಾಲದಲ್ಲಿ ದೇಶಕ್ಕೆ ಒಳ್ಳೆಯದು ಆಗಿದೆ. ಯಾಕೆ ಬಹಳ ಜನಕ್ಕೆ ಗೊತ್ತಿಲ್ಲ. ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದ್ರು. ಯಾರಿಗೂ ಈ ಕಾಂಗ್ರೆಸ್ ಪುರಾಣಿಗಳಿಗೆ ಸ್ವಪ್ನದಲ್ಲಿ ಈ ವಿಷಯ ಗೊತ್ತಿಲ್ಲ. ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಜಾತಿ ಪದ್ಧತಿಯನ್ನು ಒಪ್ಪುವುದಿಲ್ಲ, ಆದರೆ ವೇದದಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಹೇಳಿದ ವರ್ಣ ಪದ್ಧತಿಯನ್ನು ಒಪ್ತೇನೆ. ಇದನ್ನು ಗಾಂಧೀಜಿಯ ಸ್ಟೇಟ್ಮೆಂಟ್ ಇದೆ, ಪುಸ್ತಕ ಬರೆದ ನಾನು ಓದಿದ್ದೆ. ಬಹಳ ಜನರಿಗೆ ಗಾಂಧೀಜಿ ಏನ್ ಹೇಳ್ತಾರೆ ಅನ್ನೋದೇ ಗೊತ್ತಿಲ್ಲ, ಬರೀ ಬೈಯೋರಷ್ಟೇ. ಈಗ ನನ್ನನ್ನು ಹಾಗೆ ಹೇಳ್ತಾರೆ, ಜಾತಿ ಇಲ್ಲ ಅಂತ ಹೇಳ್ತಾರೆ. ಓಡಿಸ್ಬಿಟ್ಟು ಬೆಂಗಳೂರಿನಿಂದ ಇವರನ್ನ ಅಂತ ಯಾರು ಓಡಿಸೋದ್ರಿ? ಯಾರಾದ್ರೂ ಕಾಪಿರೈಟ್ ಹುಡುಕಿದ್ರು ಬೆಂಗಳೂರಿನಲ್ಲಿ ಯಾರಿಗಾದ್ರು? ಭಗವಂತ ರಕ್ಷಣೆ ಮಾಡೋದಕ್ಕೆ ಯಾರು ಏನು ಮಾಡಲಿಕ್ಕಾಗುತ್ತದೆ, ಬೇರೆ ವಿಷಯ. ಆದರೆ ತಿಳುವಳಿಕೆ ಇಲ್ಲದ ಜನ ತಾವು ತಿಳ್ಕೊಂಡ ಅಜ್ಞಾನವೇ ಪ್ರಪಂಚದ ಸತ್ಯ ಅಂತ ಹಾರಾಡ್ತಾರೆ. ದೇವರೇ ರಕ್ಷಿಸಬೇಕಂತ ಅವರನ್ನ ಯಾರೂ ಉದ್ಧಾರ ಮಾಡುವಾಗಿಲ್ಲ. ಯಾಕಂದ್ರೆ ಟ್ರ್ಯಾಕ್ ತಪ್ಪಿ ನಡೆದಿದ್ದಾರೆ ಅವರು. ಮತ್ತೆ ಟ್ರ್ಯಾಕಿಗೆ ತಂದಿರಬೇಕು, ದೇವರು ಇಲ್ಲದಿದ್ದರೆ ದೇವರೇ ರಕ್ಷಿಸಬೇಕು. ಯಾರೂ ರಕ್ಷಿಸುವಾಗಿಲ್ಲ ಅವರನ್ನು. ಇದರ ಭಗವಂತ 4 ಸ್ವಭಾವವನ್ನು ಸೃಷ್ಟಿ ಮಾಡಿದ. ಅದು ಹೇಗೆ ಸೃಷ್ಟಿ ಮಾಡಿದ? ಗುಣ ಕರ್ಮ ವಿಭಾಗ. ಅದನ್ನು ಮತ್ತೆ ಪ್ರಶ್ನೆ ಬಂತು, ಭಗವಂತ ಏನು ಸೃಷ್ಟಿ ಮಾಡುದು? ಅವನು ಒಬ್ಬೊಬ್ಬರಿಗೆ ಸಾತ್ವಿಕ ಸ್ವಭಾವ ಯಾಕೆ ಕೊಟ್ಟ, ಒಬ್ಬರಿಗೆ ರಾಜಸ ಸ್ವಭಾವ ಯಾಕೆ ಕೊಟ್ಟ, ಒಬ್ಬರಿಗೆ ತಾಮಸ ಸ್ವಭಾವ ಯಾಕೆ ಕೊಟ್ಟ? ಅದು ಕೇಳಿದ, ನಂದೇನು ಕೈವಾಡ ಇಲ್ಲಪ್ಪ, ನೀನು ಮಾಡಿದ್ದು ನೀನು ಗುಣ ಕರ್ಮ ವಿಭಾಗ. ಜೀವನದಲ್ಲಿ ಸ್ವಭಾವತಃ ಸಾತ್ವಿಕ ಜೀವ, ರಾಜಸ ಜೀವ, ತಾಮಸ ಜೀವ ಅಂತ ಅನ್ನುವುದು ಸಹಜವಾದಂತಹ ಧರ್ಮ. ಜೀವನ ಸಹಜ ಧರ್ಮ. ಅದು ನಾನು ಸೃಷ್ಟಿ ಮಾಡಿದ್ದಲ್ಲ. ಜೀವನನ್ನು ನಾನು ಸೃಷ್ಟಿ ಮಾಡಲಿಲ್ಲ. ಜೀವ ಸ್ವಭಾವ ಅನ್ನೋದು ಜೀವನಷ್ಟೇ ಅಲ್ಲ, ಅಲ್ಲಿಂದ ಅದನ್ನು ನಾನು ಸೃಷ್ಟಿ ಮಾಡಲಿಲ್ಲ. ಆ ಸ್ವಭಾವಕ್ಕೆ ತಕ್ಕಂತೆ ಅವನ ಕ್ರಿಯೆ ಇರುತ್ತದೆ, ಆಕ್ಷನ್ ಕರ್ಮ. ಅದೆಲ್ಲವೂ ಅನಾದಿತ್ಯ. ಆದರೆ ಅವನ ಗುಣಕ್ಕೆ ತಕ್ಕ ಅವನ ಕರ್ಮ ಮಾಡಬೇಕಲ್ಲ, ಮಾಡುವ ತಾಕತ್ತು ಇಲ್ಲ ಅವನಿಗೆ. ಅದಕ್ಕೆ ಮಾಡುವ ಶಕ್ತಿ ಕೊಟ್ಟೆ ನಾನು, ದೇಹ ಕೊಟ್ಟೆ, ಮಾಡುವುದಕ್ಕೆ ಅವನಿಗೆ ಭೂಮಿ ಪ್ರಪಂಚವನ್ನು ಕೊಟ್ಟೆ. ಅದು ಗಿಡ ಬೀಜ ಇತ್ತು, ಆ ಬೀಜದಲ್ಲಿ ಮರವಾಗುವ ಸ್ವಭಾವವೂ ಇತ್ತು. ನಾನು ಅದು ಮರವಾಗಿ ಬೆಳೆಯುವ ತಾಕತ್ತು ಇರಲಿಲ್ಲ. ಬೀಜದಲ್ಲಿ ಯಾವುದೇ ಒಂದು ಬೀಜದಲ್ಲಿ ಹಾಕೊಂಡು ಕಲಿಸಿದ ಮರ ಆಗುತ್ತೆ. ಆದರೆ ಅದೇ ಬೀಜವನ್ನ ಹಾಗೆ ಈ ಜೀವಗಳು ಬೀಜದಂತೆ ತಾನಾಗಿ ಬೆಳೆಯಲಾಗದ ಸ್ಥಿತಿಯಲ್ಲಿ ಇದ್ದ ಈ ಜೀವಕ್ಕೆ ಬೆಳೆಯಲಿಕ್ಕೆ ಒಂದು ಗಾರ್ಡನ್ ಮಾಡಿದೆ, ಒಂದು ತೋಟ ಸೃಷ್ಟಿ ಮಾಡಿದೆ. ಅದೇ ಪ್ರಪಂಚ. ಅಲ್ಲಿ ಬಿತ್ತಿದೆ, ಬೆಳೆಯಿತು, ಬೆಳೆದದ್ದು ಅದರ ಸ್ವಭಾವಕ್ಕೆ ತಕ್ಕಂತೆ ಬೆಳೆಯಬೇಕು. ಸ್ವಭಾವ ಜೀವಕ್ಕೆ ಆದರೂ ಆ ಸ್ವಭಾವದಂತೆ ಬೆಳೆಯುವ ಶಕ್ತಿಯೂ ಇಲ್ಲದ ಜೀವಕ್ಕೆ ಬೆಳೆಯುವ ಅವಕಾಶ ನಾನು ಮಾಡಿಕೊಟ್ಟೆ ಅಂತ. ಗುಣ ಕರ್ಮ ವಿಭಾಗಶ. ನಾನೇನು ಅವನ ಗುಣ ಏನೋ ಅದಕ್ಕಂತೆ ಬೆಳೆಯಲಿಕ್ಕೆ ಅವಕಾಶ ಮಾಡುತ್ತೆ. ನಿನ್ನ ಗುಣ ನಿನಗೆ ಅಭಿವ್ಯಕ್ತವಾಗುವಂತಹ ತಾಕತ್ತಿನದಿಂದ ನಿನ್ನ ಗುಣ ಅಭಿವ್ಯಕ್ತವಾಗುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇದರೇ ಇದ್ದರೆ ಜೀವ ಸುಪ್ತಾವಸ್ಥೆಯಲ್ಲಿ ಅದರ ಅಸ್ತಿತ್ವವೇ ವೇಸ್ಟ್ ಆಗುತ್ತೆ. ನಾನು ಇದ್ದೇನೆ ಎನ್ನುವರೆಗೂ ಇದರೇ ಇದ್ದೇನೆ ಎನ್ನುವರೆಗೂ ಬಂತು, ಯಾಕಿದ್ದೇನೆ ಎನ್ನುವ ಚಿಂತನೆ ಬಂತು, ಏನು ಮಾಡಬೇಕು ಅನ್ನುವ ಚಿಂತನೆ, ಇದೆಲ್ಲ ಬರುವುದಕ್ಕೆ ಕಾರಣವಾಗಿತ್ತು. ಹಾಗಾಗಿ ಜೀವದ ಸ್ವಭಾವದ ವಿಕಾಸಕ್ಕೋಸ್ಕರ ಜೀವವನ್ನು ತೆಗೆದಿದೆ. ಚತುರ್ವರ್ಣ ಯಾವ 3 ಸ್ವಭಾವಗಳಿಂದಲ್ಲ, ಅದು 4 ವರ್ಣಗಳಾಯಿತು. 3 ಸ್ವಭಾವಗಳಿಂದ 4 ಬಣ್ಣಗಳು. ಬಿಳಿ ಬೆರೆತ ಕೆಂಪು, ಕೆಂಪಿಗೆ ಸ್ವಲ್ಪ ಬಿಳಿಯ ಇನ್ಫ್ಲುಯೆನ್ಸ್ ಇದ್ದಾಗ ಬಿಳಿ ಬೆರೆತ ಕೆಂಪು, ಆಚೆಯಿಂದ ಕಪ್ಪು ಬೆರೆತ ಕೆಂಪು ಮತ್ತು ಕಪ್ಪು. ಹೀಗೆ ಬಿಳಿ, ಕೆಂಪು, ಕಪ್ಪು ಅನ್ನೋದು 4 ಆಯಿತು. 3 ಇದ್ದದ್ದು ಬಣ್ಣಗಳ ಕಲಬೆರಕೆಯಿಂದ 4 ಆಯಿತು. ಅದರಿಂದ ಸತ್ವ ರಜಸ್ಸು, ತಮಸ್ಸು ಮತ್ತು ತಮಸ್ಸು.
ಸಾತ್ವಿಕರಲ್ಲಿ ಇಲ್ಲ. ರಾಜಸರಲ್ಲಿ ಮತ್ತೆ ಮೂರು ವಿಭಾಗ ಇದೆ. ರಾಜಸರಲ್ಲಿ ಸಾತ್ವಿಕರು, ರಾಜಸರಲ್ಲಿ ರಾಜಸರು, ರಾಜಸರಲ್ಲಿ ತಾಮಸರು ಅಂತ. ರಾಜಸರಲ್ಲಿ ತಾಮಸರು ಅವರಲ್ಲಿ ಮತ್ತೆ ಜಾತಿ ಪದ್ಧತಿ ಇದೆ. ರಾಜಸರಲ್ಲಿ ರಾಜಸರು ಅಂದ್ರೆ ಸಂಸಾರಿಗಳು, ನಿತ್ಯ ಸಂಸಾರಿಗಳು ಪ್ರಕಾರ, ಅವರಿಗೂ ಜಾತಿ ಪದ್ಧತಿ ವರ್ಗ ಪದ್ಧತಿ ಇಲ್ಲ. ರಾಜಸದಲ್ಲಿ ಸಾತ್ವಿಕರು. ರಾಜಸ ಸಾತ್ವಿಕೇಶ್ವೇವ ವರ್ಣಭೇದ ಅಂತ ಶಾಸ್ತ್ರಕಾರ ಆಚಾರ್ಯ ಗೀತಾತಾತ್ಮ ಸ್ವಲ್ಪ ಅಂದ್ರೆ ಮೋಕ್ಷ ಯೋಗ್ಯರಾದ ಜೀವರಲ್ಲಿ ನಾಲ್ಕು ಸ್ವಭಾವ ಇದೆ. ಬರೇ ಮೋಕ್ಷಕ್ಕೆ ಸಂಬಂಧಪಟ್ಟ ಕ್ಲಾಸಿಫಿಕೇಶನ್. ಇಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ದ ಸೋಷಿಯಲ್ ಲೈಫ್. ಈ ಚಾತುರ್ವರ್ಣ್ಯ ಅನ್ನೋದು ಮೋಕ್ಷದ ಸಾಧನೆಗೆ ಸಂಬಂಧಪಟ್ಟ ಜೀವದ ಸ್ವಭಾವ. ಸಾಮಾಜಿಕವಾದ ಸೋಷಿಯಲ್ ಲೈಫಿನಲ್ಲಿ ಇದು ಅಪ್ಲಿಕೇಶನ್ ಆಗುವುದಿಲ್ಲ. ಯಾಕಂದ್ರೆ ಅವರ ಜೀವ ಎಂತದಾದರೆ ಸಮಾಜದಲ್ಲಿ ಬೇರೆ ಇದು ಬೇರೆ ಅಂತರಂಗದ ಸಾಧನೆಗೆ ಸಂಬಂಧಪಟ್ಟ ಹೊಸ ಪ್ರಪಂಚವನ್ನು ತೆರೆದಿಡುವಂತಹ ಶ್ಲೋಕ. ಮೋಕ್ಷಕ್ಕೆ ಹೋಗುವ ಜೀವ, ಮೋಕ್ಷ ಯೋಗ್ಯವಾದ ಸಾತ್ವಿಕ ಚೇತನ ಜೀವ ಏನಿದೆ ಮನುಷ್ಯ ಜೀವ, ಅದರಲ್ಲಿ ನಾಲ್ಕು ಥರ. ಅಂದ್ರೆ ತಾಮಸ ಅಂದ್ರೆ ಬರೀ ತಾಮಸ ಅಲ್ಲ, ಅದು ಸಾತ್ವಿಕ. ಸಾತ್ವಿಕತೆಯ ಜೊತೆಗೆ ಸ್ವಲ್ಪ ರಾಜಸ ಸೇರಿದರೆ ಸ್ವಭಾವದಲ್ಲಿ ರಾಜಸವಾದ ಸಾತ್ವಿಕ, ಸ್ವಲ್ಪ ಕ್ಷಾತ್ರ ಸ್ವಭಾವ. ಮೋಕ್ಷ ಯೋಗ್ಯ, ಅಯೋಗ್ಯ ಅಲ್ಲ. ವೈಶ್ಯ ಸ್ವಭಾವ, ಅವರು ಮೋಕ್ಷ ಯೋಗ್ಯ, ಅಯೋಗ್ಯ ಅಲ್ಲ. ಅವರಲ್ಲಿ ಸ್ವಲ್ಪ ಇದರಲ್ಲಿ ಕೆಂಪು ಕಪ್ಪಿಗೆ ಒತ್ತಿಕೊಂಡಿದೆ, ಆದರೆ ಬಿಳಿ ಇದ್ದೇ ಇದೆ. ಬಿಳಿಯ ಮೇಲೆ ಒಂದು ಕೆಂಪು ಗೆರೆ ಕಪ್ಪು ಗೆರೆ ಅಷ್ಟೇ. ಎಲ್ಲರೂ ಸಾತ್ವಿಕರು, ಮೋಕ್ಷ ಯೋಗ್ಯ. ಶೂದ್ರ ಮೋಕ್ಷ ಯೋಗ್ಯ ಅಪ್ಪ ಅವರು, ಅದನ್ನು ಕಪ್ಪು ಗೆರೆ. ಅಂದ್ರೆ ಎಲ್ಲರೂ ಸಾತ್ವಿಕರು ಭಗವದ್ಭಕ್ತರು ಆದವರಲ್ಲಿ ಈ ಪ್ರಭೇದ ಆಗ್ತದೆ. ಇದು ಹೊರತು ನಾಸ್ತಿಕರು ಸಾತ್ವಿಕರ ಪ್ರಭೇದ ಅಲ್ಲ. ಇದು ಭಗವದ್ಭಕ್ತರು ಮೋಕ್ಷ ಯೋಗ್ಯರು ಆಗಿರತಕ್ಕ ಜೀವದಲ್ಲಿ ಮೋಕ್ಷ ಸಾಧಕರಲ್ಲಿ ನಾಲ್ಕು ತರ ಇದೆ ಅಂತ. ಇದು ನಮ್ಮ ಇವತ್ತು ನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಭಾಗ ಅಲ್ಲ, ಅಂತರಂಗದ ಸಾಧನೆಗೆ ಸಂಬಂಧಪಟ್ಟ ವಿಭಾಗ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದವರು ಮಸ್ತುಗೋಟು ಆಚಾರ್ಯ ಮತ್ತು ಬಹಳ ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಯೋನಿ ಭೇದ ಕೃತೋ ಭೇದ ಜ್ಞೇಯ ಉಪಾಧಿಕಸ್ಮಯ. 13ನೇ ಶತಮಾನದಲ್ಲಿ ಆಚಾರ್ಯ ಇದನ್ನು ಗೀತಾತಾತ್ಮನಲ್ಲಿ ಇದನ್ನು ಉಲ್ಲೇಖ ಮಾಡಿದರು. ಸ್ವಾಭಾವಿಕ ಬ್ರಾಹ್ಮಣಾದಿ, ಇಲ್ಲಿ ಹೇಳಿರತಕ್ಕಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋದು ಸಮಾಜದಲ್ಲಿ ನಾವು ಪರಿಗಣನೆ ಮಾಡತಕ್ಕಂಥ ಜಾತಿ ಪದ್ಧತಿಯಿಂದ ಹೇಳಿದ್ದಲ್ಲ. ಸ್ವಾಭಾವಿಕ ಯಾರು ಸ್ವಾಭಾವಿಕ ಅಂದ್ರೆ ಸ್ವಭಾವತಃ ಅದರ ಬ್ರಾಹ್ಮಣಿಕ ಸ್ವಭಾವ, ಯಾರಿಗೆ ಬ್ರಾಹ್ಮಣಿಕ ನೇಚರ್ ಇದೆ ಅವನು ಬ್ರಾಹ್ಮಣ. ಬ್ರಾಹ್ಮಣನ ಮಗನಾಗಿ ಬ್ರಾಹ್ಮಣಿಕ ನೇಚರ್ ಇಲ್ಲದೆ ಇದ್ದರೆ ಅವನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣನ ಮಗ ಅಷ್ಟೇ. ಬ್ರಾಹ್ಮಣನ ಮಗನಲ್ಲಿ ಕ್ಷತ್ರಿಯ ನೇಚರ್ ಇದ್ರೆ ಈಸ್ ಟು ಬಿ ಕನ್ಸಿಡರ್ಡ್ ವರ್ಣತಃ ಕ್ಷತ್ರಿಯ. ಕ್ಷತ್ರಿಯನ ಮಗನಲ್ಲಿ ಬ್ರಾಹ್ಮಣಿಕ ನೇಚರ್ ಇದ್ರೆ ಅವನು ಸ್ವಭಾವತಃ ಬ್ರಾಹ್ಮಣ, ಜಾತಿಯಿಂದ ಕ್ಷತ್ರಿಯ. ಸೊ ಇದೊಂದು ಸಂಕೀರ್ಣತೆ ಇದೆ. ಜಾತಿಯಲ್ಲಿ ಬೇರೆ ಆಗುವುದವನು ವರ್ಣದಿಂದ ಬೇರೆ ಆಗುವುದು. ವರ್ಣ ಮತ್ತು ಜಾತಿ ಒಂದೇ ಜನ್ಮದಲ್ಲಿ ಒಂದು ಸಾತ್ವಿಕ ಚೇತನ. ಈಗ ನೋಡಿ, ನಿಮಗೆ ಮಹಾಭಾರತದಲ್ಲಿ ಎರಡು ದೃಷ್ಟಾಂತ. ಮಹಾಭಾರತದಲ್ಲಿ ವಿದುರ ಪರಮ ಸಾತ್ವಿಕ ಚೇತನ. ವಿದುರನಂಥ ಜ್ಞಾನಿಗಳು ಯಾರೂ ಇರಲಿಲ್ಲ ಆ ಕಾಲದಲ್ಲಿ. ವಿದುರನಂಥ ಎತ್ತರದ ಜ್ಞಾನಿ ಯಾರೂ ಇಲ್ಲ. ಬಹಳ ದೊಡ್ಡ ಭೀಷ್ಮಾಚಾರ್ಯಗಿಂತ ದೊಡ್ಡ ಜ್ಞಾನಿ. ಆದರೆ ಲೋಕದಲ್ಲಿ ದೊಡ್ಡ ಜ್ಞಾನಕ್ಕೆ ಹೆಸರು ಯಾರಿಗೆ? ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯ ಪಾಂಡವರು. ವಿದುರನಿಗೆ ಭೀಷ್ಮಾಚಾರ್ಯಗಿಂತ ದೊಡ್ಡ ಜ್ಞಾನಕ್ಕೆ ಖ್ಯಾತಿಯೇ ಬರಲಿಲ್ಲ. ಆದರೆ ಭೀಷ್ಮಾಚಾರ್ಯಗಿಂತಲೂ ದೊಡ್ಡ ಜ್ಞಾನಿ ಸ್ವಯಂ ವೇದವ್ಯಾಸರ ಪುತ್ರ. ನೀವು ಇದು ತಮಾಷೆ ನೋಡಿ. ಅಪ್ಪನ ಅದಕ್ಕೆ ಸಮಾಜದಲ್ಲಿ ಮತ್ತೊಂದು ಸಮಸ್ಯೆ ಆಯ್ತು. ಯಾಕಂದ್ರೆ ತಂದೆ ತಾಯಿ ಯಾವ ಜಾತಿಯೋ ಮಗ ಆ ಜಾತಿ ತೀರ್ಮಾನ ಪಡೆದುಕೊಂಡೆ ಸಮಸ್ಯೆ ಆಯ್ತು. ಕೆಲವರಿಗೆ ಅಪ್ಪ ಯಾರಂತ ಗೊತ್ತಾಗ್ತದೆ ನೋಡೋದು, ತಾಯಿ ಯಾರಂತ ಸಾಮಾನ್ಯ ಗೊತ್ತಾಗುತ್ತೆ. ಕೆಲವು ಸರ್ತಿ ಗಾರ್ಡನ್ನ ಕಟ್ಟಿಯಲ್ಲಿ ಸಿಗುತ್ತೆ ಮಗು, ಯಾರು ತಾಯಿ ಯಾರು ಗೊತ್ತಾಗೋದಿಲ್ಲ. ಆದರೆ ಸಾಮಾನ್ಯವಾಗಿ ತಾಯಿ ಯಾರು ಮುಚ್ಚಿರೋದು ಕಷ್ಟ ಮಾಡಿ. ತಂದೆ ಗುಟ್ಟು ಮಾಡ್ಬೋದು, ತಾಯಿ ಗುಟ್ಟು ಮಾಡ್ಲಿಕ್ಕೆ ಆಗ 9 ತಿಂಗಳು ಬೆಳೆಯೋದೇ ತಾಯಿ ಹೊಟ್ಟೆಯಲ್ಲಿ ಭ್ರೂಣ. ಆದ್ದರಿಂದ ಕಡೆ ಏನ್ ಮಾಡಿದ್ರು, ಮಾತೃ ಜಾತಿ. ತಾಯಿ ಯಾವ ಜಾತಿ, ಮಗ ಯಾವ ಜಾತಿ. ಯಾಕಂದ್ರೆ ತಂದೆ ಯಾರು ಗೊತ್ತಾಗದೆ ಮಾಡಬೇಕು. ಇದೆಲ್ಲ ಎಷ್ಟು ಸಮಾಜದಲ್ಲಿ ಮುಂದೆ ಬೆಳವಣಿಗೆಗಳಾಗಿವೆ ಯೋಚನೆಗಳು. ತಾಯಿಯ ಜಾತಿ ಅಂತ ಇದೇ ಸಮಸ್ಯೆ ಕಾಡಿದ್ರು ವಿದುರನನ್ನು. ವಿದುರನ ವೇದವ್ಯಾಸರ ಮಗ ಎಂಥ ದೊಡ್ಡ ಚೇತನ, ಸ್ವಯಂ ದೊಡ್ಡ ಚೇತನ. ಸ್ವಯಂ ತಂದೆ ಭಗವಂತನೇ ವೇದವ್ಯಾಸರಾಗಿ ಅವತರಿಸೋರು. ಭಗವಂತ ಅನ್ನೋದು ಬಿಡಿ, ದೇವರ ಅವತಾರ. ಇವನು ಒಂದು ದೇವಾಂಶ
ವೇದವ್ಯಾಸರುಗಳಿಗೆ ಶಿವ ಪುರುಷ, ಆಚಾರ್ಯ ಪುರುಷ. ವೇದವ್ಯಾಸರು ಹೇಳಿದ್ದು ಧರ್ಮ. ಅಷ್ಟು ಧರ್ಮಗಳ ಜನನಾಯಕರಾದ ವರಬ್ರಾಹ್ಮಣ ಅವರ ಮಗ ವಿದುರ. ಆದರೆ ಕೌರವರು ಒಂದು ದಿವಸ ಆದರೂ ನನ್ನ ವೇದವ್ಯಾಸರ ಮಗ ಅಂತಾಗ್ಲಿ, ಚಿಕ್ಕಪ್ಪ ಅವರಿಗೆ ಧೃತರಾಷ್ಟ್ರ, ಪಾಂಡು ಅವರ ವಿದುರ, ಪಾಂಡುವನ್ನು ಚಿಕ್ಕಪ್ಪ ಅಂತ ಕರೆದದ್ದು ಕೌರವರು. ವಿದುರ ನನ್ನ ಚಿಕ್ಕಪ್ಪ ಅಂತ ಕರೆದದ್ದಿದೆ. ಮಹಾಜ್ಞಾನಿ, ವೇದವ್ಯಾಸರ ಶಿಷ್ಯ, ವೇದವ್ಯಾಸರ ಪುತ್ರ. ವೇದವ್ಯಾಸರು ಆಶೀರ್ವಾದ ಮಾಡಿ ಕೊಟ್ಟ ಹೆಸರು ವಿದುರ ಅಂತ. ವಿದುರ ಅಂದರೆ ವಿದು ಅಂದ್ರೆ ವಿದ್ಯೆ, ವಿದ್ಯಾರಥೇ ವಿದುರ. ಇವರು ಯಾವಾಗಲೂ ಜ್ಞಾನದಲ್ಲಿ ಆಸಕ್ತಿ, ಮಹಾಜ್ಞಾನಿ ಅಂತ ವೇದವ್ಯಾಸರ ಆಶೀರ್ವಾದ ಇದೆ. ಆದರೆ ಅವರನ್ನ ಸಮಾಜ ಕರೆದದ್ದು ಕ್ಷತ್ತ. ಗೊತ್ತಿರ್ಬೋದು, ಕ್ಷತ್ತ ಅಂತ ಹೆಸರು. ಕ್ಷತ್ತ ಅಂತ ಬರ್ತದೆ ಭಾರತದಲ್ಲಿ. ಕೌರವರು ಕರೆದದ್ದು ಕ್ಷತ್ತ ಅಂತ. ಕ್ಷತ್ತ ಅಂದ್ರೆ ಅರ್ಥ ಏನು ಗೊತ್ತುಂಟ? ಅರ್ಥ ಗೊತ್ತಿರದೆ ಸಂಸ್ಕೃತ ಶ್ಲೋಕ ಏನು ಗಾಬರಿ ಆಗಲಿಲ್ಲ. ಕೆಲಸದ ಒಳಮಗ, ಮನೆಯ ಕೆಲಸದ ಒಳಮಗ, ಅರಮನೆಯ ಕೆಲಸದ ಒಳಮಗ. ಅವನನ್ನ ಗೌರವಿಸಲೇ ಇಲ್ಲ ಅವರು. ಇದು ರಾಜಕೀಯ. ವೇದವ್ಯಾಸರು ರಾಜಕೀಯದ ಕ್ಲಚಿಂದ ಹೊರಗೆ ನಿಂತು ಅವರು ಒಬ್ಬ ಬೆಸ್ತರ ಹುಡುಗಿಯ ಮಗನಾಗಿಯೂ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣ ಅಂತ ಸಮಾಜ ಒಪ್ಪಿಕೊಂಡಿತು. ನೀವು ದೇವರ ಅವತಾರ ಅಂತನ್ನುವುದೆಲ್ಲ ನಮ್ಮ ಮಾತಾಯಿತು. ಸಮಕಾಲೀನರು ಹೇಗೆ ಒಪ್ಪಿಕೊಂಡ್ರು ಅನ್ನೋದು ಸಾಮಾಜಿಕವಾಗಿ ಕೂಡಿಸಬೇಕು. ವೇದವ್ಯಾಸರನ್ನ ಮಹಾಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣ ಅಂತ ಒಪ್ಪಿಕೊಂಡಿತು. ಯಾಕೆ? ಅವರ ತಂದೆ ಪರಾಶರರು, ತಾಯಿಯ ಹೆಸರು ಬೆಸ್ತರ ಹುಡುಗಿ. ಅದನ್ನು ಸಮಾಜ ನಿರಾಕರಣೆ ಮಾಡಲಿಲ್ಲ. ಅಲ್ಲಿ ಏನು ವರ್ಣ ಮುಖ್ಯ ಆಯ್ತು, ಸ್ವಭಾವ. ಇದು ಬ್ರಾಹ್ಮಣರ ಸ್ವಭಾವ. ಇದು ನಮ್ಮ ದೇಶಕ್ಕೆ ದೊಡ್ಡ ಬ್ರಾಹ್ಮಣ ಅಂತ ಒಪ್ಪಿಕೊಂಡ್ರು. ಅವರ ಆಸ ಮಗನನ್ನ ಅರಮನೆಯ ಮಂದಿ ಕ್ಷತ್ರಿಯರು ಬ್ರಾಹ್ಮಣ ಅಂತ ಒಪ್ಪಿಕೊಳ್ಳಿಲ್ಲ. ಕೆಲಸದವಳ ಮಗ ಅವನು ಕ್ಷತ್ತ. ವಿದುರನನ್ನ ಹೀಗೆ ದೂರ ಇಟ್ಟುಬಿಟ್ಟು. ತಪ್ಪು ಅಂತ ಹೇಳುವುದಲ್ಲ ನಾನು. ಇದು ಹಾಗಾದ್ರೆ 5,000 ವರ್ಷದ ಹಿಂದೆಯೂ ನಿಮಗೆ ಒಂದು ಕಡೆಯಿಂದ ವರ್ಣ ಪದ್ಧತಿಯು ಕಾಡುತ್ತೆ, ಒಂದು ಕಡೆ ಜಾತಿ ಪದ್ಧತಿಯು ಕಾಡುತ್ತಾನೆ. ಜಾತಿ ಪದ್ಧತಿ ಎನ್ನುವುದು ನಿನ್ನೆ ಮೊನ್ನೆ ಬಂದದ್ದಲ್ಲ. ನಿಮಗೆ ಮಹಾಭಾರತ ಪುರಾಣಗಳಲ್ಲಿ ಜಾತಿ ಪದ್ಧತಿ ಕಾಣುತ್ತೆ. ಆದರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಜಾತಿ ಪದ್ಧತಿಗಿಂತ ಅಧ್ಯಾತ್ಮದ ಸಾಧನೆಗೆ ವರ್ಣ ಪದ್ಧತಿ ಮುಖ್ಯ ಅಂತ. ಇದು ಸಾಮಾಜಿಕ. ನೋಡಿ, ಅದು ಹೇಳ್ತಾರೆ ಆಚಾರ್ಯರು, ಯೋನಿ ಭೇದ ಕೃತವು ಭೇದ ಜ್ಞೇಯ ಔಪಾಧಿಕ. ಇದು ಆ ದೇಹದ ಉಪಾಧಿಯಿಂದ ಬಂದದ್ದು, ಪರ್ಮನೆಂಟ್ ಅಲ್ಲ. ಒಂದು ಆ ದೇಹದಲ್ಲಿ ಯಾವ ಜಾತಿ, ಮುಂದಿನ ದೇಹದಲ್ಲಿ ಬೇರೆ ಜಾತಿ. ಅದು ದೇಹದ ಉಪಾಧಿಯಿಂದ ಬಂದಿರ್ತದೆ. ಅಂದರೆ ಯೋನಿ ಭೇದದಿಂದ. ತಾಯಿ ತಂದೆ ಯೋನಿಂದ ಕಾರಣ ಹುಟ್ಟಿಸಿದವರು. ಅಪ್ಪ ಅಮ್ಮ ಯಾವ ಜಾತಿಯೋ ಆ ದೇಹದಿಂದ ಆ ಜಾತಿ. ಉಪಾಧಿ ಯಾವುದು? ದೇಹ. ಆ ದೇಹ ಹೋದ್ಮೇಲೆ ಆ ಜಾತಿ ಇಲ್ಲ. ಮತ್ತೊಂದು ಹುಟ್ಟಿದಾಗ ಇನ್ನು ಯಾವ ದೇಹ ಮತ್ತು ಅದು ತಂದೆ ತಾಯಿ ಯಾವ ಜಾತಿಯೋ ಆ ಜಾತಿ. ಅದರಿಂದ ಯೋನಿ ಭೇದದಿಂದ ಬರತಕ್ಕಂತಹ ಜಾತಿ ಅಯಂ ಈಗ ಶಾಂತಿಯಲ್ಲಿರುವಂತಹದ್ದು ಔಪಾಧಿಕ. ಅದು ಬರೇ ಒಂದೊಂದು ದೇಹಕ್ಕೆ ಸಂಬಂಧಪಟ್ಟದ್ದು. ಸಾಮಾಜಿಕವಾಗಿ ಅದನ್ನು ಗುರುತಿಸಬೇಕಾಗಿರುತ್ತದೆ. ಇದು ಆಗಲ್ಲ. ಸ್ವಾಭಾವಿಕವೂ ಬ್ರಾಹ್ಮಣನಿಗೆ ಅದು ಜೀವನ ಸ್ವಭಾವ. ಕೃಷ್ಣ ಹೇಳುವಂತಹದ್ದು ಅದು ಯಾವುದರಿಂದ ಅಂದ್ರೆ, ನೀವು ಯಾವ ದೇಹದಲ್ಲೇ ಬನ್ನಿ, ಪ್ರಾಣಿ ದೇಹದಲ್ಲಿ ಬಂದರೂ ಹೋಗುವುದಿಲ್ಲ ಈ ಸ್ವಭಾವ. ಬೇರೆ ಜಾತಿ ಬಿಡಿ. ಒಬ್ಬ ಮನುಷ್ಯ 4 ಜಾತಿ ಅಷ್ಟೇ ಅಲ್ಲ, ಮನುಷ್ಯ ಒಂದು ಪ್ರಾಣಿಯಾಗಿ ಹುಟ್ಟಬಹುದು. ಜಡ ಹೊರತ ಜಿಂಕೆಯಾಗಿ ಹುಟ್ಟಿಲ್ಲ. ಅದು ಜಿಂಕೆಯಾಗಿ ಹುಟ್ಟಿದಾಗಲೂ ಭಗವತ್ಪತ್ತಿ ಹೋಯ್ತಾ ಆ ಜ್ಞಾನ ಅದೇ ಜಾಗೃತವಾಗಿದೆ. ಅದರಿಂದ ನೀವು ಯಾವ ಶರೀರದಲ್ಲಿ ಬರಲಿ, ಈ ಶರೀರದಿಂದ ಬರತಕ್ಕಂಥ ಪದ್ಧತಿ ಉಪಾಧಿಕ. ಜೀವ ಸ್ವಭಾವ ತನ್ನದೇ ಗತಿಯಲ್ಲಿ ಸಾಗ್ತಾ ಇರುತ್ತೆ. ಅದಕ್ಕೆ ಅದರದ್ದೇ ಆದಂತಹ ಅದು ಬೇರೆ. ಅದರಿಂದ ಸ್ವಭಾವದ ಬ್ರಾಹ್ಮಣ ಅನ್ನುವುದಕ್ಕೂ ಈ ಜಾತಿಯಲ್ಲಿ ಬ್ರಾಹ್ಮಣ ಆಗುವುದಕ್ಕೂ ಸಂಬಂಧ ಇಲ್ಲ. ಜಾತಿ ಅದನ್ನ ಭಾಗವತನ ಒಂದು ಮಾತು ಹೇಳ್ತಾರೆ, ಲಕ್ಷಣ ಪ್ರೋಕ್ತಂ. ಒಬ್ಬ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ವೈಶ್ಯ, ರುದ್ರ, ಇದೆಲ್ಲ ಲಕ್ಷಣಗಳನ್ನು ನಾವು ಈ ಸ್ವಭಾವ ಹೀಗೆ ಸ್ವಭಾವ ಇರುತ್ತೆ. ಸಮಾಜದಲ್ಲಿ ಆಗಿರೋದಿಲ್ಲ. ಬ್ರಾಹ್ಮಣರಿಗೆ ಸ್ವಭಾವ ಅಂತ ಹೇಳಿದ ಸ್ವಭಾವ ಬ್ರಾಹ್ಮಣ ಹುಡುಗರಿಗೆ ಇರೋದಿಲ್ಲ. ಕ್ಷತ್ರಿಯ ಸ್ವಭಾವ ಕ್ಷತ್ರಿಯ ಹುಡುಗಿ ಇರೋದಿಲ್ಲ. ನೀವೇನೋ ಲಕ್ಷಣ ಹೇಳ್ತೀರಿ, ಏನು ಅದನ್ನು ಶಮಾತಿ, ಶಮದಮಾದಿ ಸಂಪತ್ತಿ, ಇದು ಬ್ರಾಹ್ಮಣ ಲಕ್ಷಣ. ಶಮೋದಮಃ ತಪಶೌಚ. ಶಮ ಅಂದ್ರೆ ಸದಾ ಭಗವಂತನ ಚಿಂತನೆ, ಇದು ಬ್ರಾಹ್ಮಣಿಕ ಅಲ್ಲ. ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್. ಸದಾ ಇಂದ್ರಿಯ ನಿಗ್ರಹ, ಸದಾ ಭಗವಂತನ ಚಿಂತನೆ ಮತ್ತು ಸತ್ಯ, ಪ್ರಾಮಾಣಿಕತೆ. ಎಂದು ಯಾವ ಕಾಲಕ್ಕೂ ಸುಳ್ಳು ಹೇಳದ ಮುಖವಾಡ ಇಲ್ಲದ ಬದುಕು. ಶೌಚಂ, ಸದಾ ಶುದ್ಧಿ, ಅಂತರಂಗ ಬಹಿರಂಗ ಶುದ್ಧಿ. ಇದೆಲ್ಲ ಬ್ರಾಹ್ಮಣಿಕವಾಗಿ. ಅದನ್ನು ಬ್ರಾಹ್ಮಣರ ಹುಡುಗರಲ್ಲೆಲ್ಲ ಇರುತ್ತೆ. ಇದು ಶಮ, ಭಗವಂತನಲ್ಲಿ ನಿಷ್ಠೆ. ಭಗವಂತನಲ್ಲಿ
ಆದ್ರೆ ಅಸೂಯೆ ಇದು ಬ್ರಾಹ್ಮಣಿ ಕ್ವಾಲಿಟಿಯ, ಒಬ್ಬರನ್ನ ಬೈಯೋದು, ನಿಂದೆ ಮಾಡೋದು ಅಸೂಯೆ, ರಾಗ, ದ್ವೇಷ, ಇದು ಬ್ರಾಹ್ಮಣಿ ಕ್ವಾಲಿಟಿಯ, ಇದು ಅತ್ಯಂತ ಹೇಯವಾದ ಚಂಡಾಲ ಕ್ವಾಲಿಟಿ. ಹಾಗಾದ್ರೆ ಬ್ರಾಹ್ಮಣರು ತರಿಸ್ಕೊಳ್ಳೋದ್ರೆಲ್ಲ ಎಲ್ಲಿ ಇರ್ಬೇಕಿದು? ಇಲ್ಲ ಅಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ಸ್ವಾಭಾವಿಕ ಸಮಾಧ್ಯದೇವ ಯಸ್ಯ ಲಕ್ಷಣ ಪ್ರವೃತ್ತಂ ಅದು ಯದಿ ಅನ್ಯತ್ರ ದೃಶ್ಯೇತ ತತ್ರೈವ ವಿನಿರ್ದಿಶೇತ ಅಂತ ಭಾಗವತ. ನಾವು ಹೇಳುವ ಲಕ್ಷಣ ಅದು ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಅದು ಬ್ರಾಹ್ಮಣನ ಸ್ವಭಾವ ಅಂತ ನಾವು ಹೇಳಿದ್ದು. ಜಾತಿಯಲ್ಲಿ ಬೇರೆ ಜಾತಿಯವರಲ್ಲಿ ಕಂಡ್ರೆ ಅವನು ಸ್ವಭಾವ ಜೀವ ಸ್ವಭಾವ ಬ್ರಾಹ್ಮಣ ತಿಳ್ಕೊಂಡ್ಬಿಡಿ. ಲಕ್ಷಣ ಬೇರೆ ಕಡೆ ಕಂಡರೆ ಅದು ಬೇರೆ ಕಡೆ ಜಾತಿ ವ್ಯವಸ್ಥೆಯಲ್ಲಿ ಬೇರೆ, ವರ್ಣದ ವ್ಯವಸ್ಥೆ ಬೇರೆ, ಬೇರೆ ಕಡೆ ಲಕ್ಷಣ ಕಂಡ್ರೆ ಅವನು ಜಾತಿ ಭಾಷೆ ಇರ್ಬೋದು, ಒಬ್ಬ ಮ್ಲೇಚ್ಛ ಇರ್ಬೋದು, ನಾಳೆ ವಿದೇಶಿಯೇ ಇರ್ಬೋದು. ಅವನಲ್ಲಿ ಬ್ರಾಹ್ಮಣಿ ಕ್ವಾಲಿಟಿ ಶುದ್ಧವಾದ ಸಂಪತ್ತಿ ಇದ್ರೆ ಓಹೋ ಇದು ಜೀವ ಸಾತ್ವಿಕ. ಹೀಗೆ ಇದೊಂದು ತೀರಾ ಭಿನ್ನವಾದ ಪ್ರಪಂಚವೇ ಬೇರೆ. ನಾವು ಕಾಣುವ ಜಾತಿ ಪದ್ಧತಿ ಬಗ್ಗೆ ಅಲ್ಲ, ಇದು ಒಳಗಿನ ಸಾಧನೆಗೆ ಸಂಬಂಧಪಟ್ಟದ್ದು. ಬಹಳ ಜನಕ್ಕೆ ಇದು ಅರ್ಥ ಆಗೋದಿಲ್ರಿ, ಹೇಳಿದರೂ ಅರ್ಥ ಆಗೋದಿಲ್ಲ. ಎಷ್ಟು ಸುಂದರವಾಗಿದೆ ಈ ಅಂತರಂಗದ ಪ್ರಪಂಚ. ಪ್ರತಿಯೊಬ್ಬ ಜೀವನಿಗೆ ಅವನದ್ದೇ ಒಂದು ಜಾತಿ ಇದೆ. ಅವನ ಅಪ್ಪ ಅಮ್ಮನಿಂದ ಪಡೆದ ಜಾತಿ ಅಲ್ಲ. ನಮ್ಮ ಸ್ವಭಾವ ಯಾವ ಜಾತಿ ಅಂತ ನಾವು ಗುರುತಿಸಬೇಕು ಅಂತಾರೆ ಶಾಸ್ತ್ರ. ನನ್ನ ಜೀವನ ಜಾತಿ ಯಾವುದು, ನನ್ನ ಸಾಧನೆಯ ಗತಿ ಏನು, ನಾನು ಹೇಗೆ ಸಿಗಲಿಲ್ಲ. ನಮ್ಮ ಅಪ್ಪ ಅಮ್ಮನ ಜಾತಿ ನಮ್ಮದಂದ್ರೆ ಈ ಜನ್ಮ ಮುಂದಿನ ಜನ್ಮದಲ್ಲಿ ಮತ್ತೊಂದು ಅಪ್ಪ ಅಮ್ಮನ ಜಾತಿ. ಇದು ಗತಿಯಲ್ಲಿ, ಇದಕ್ಕೆಲ್ಲಿ ಅವಸಾನ. ನಾನು ನನ್ನ ಅಪ್ಪ ಅಮ್ಮನ ಬೆನ್ನ ಹಿಂದೆ ಹೋಗಿ ಏನು ಉಪಯೋಗ ಇಲ್ಲ. ನನ್ನ ಜಾತಿ ಯಾವುದು, ನನ್ನ ಜೀವನ ಗತಿ ಏನು, ನನ್ನ ಸಾಧನೆ ಏನು, ನನ್ನ ಜೀವನ ಸ್ವಭಾವ ಏನು, ಇದು ಗುರುತಿಸಿದ್ದು. ಇಂಥ 4 ತರದ ಸ್ವಭಾವ ಕೊಟ್ಟಿದೆ. 4 ತರದ ಸ್ವಭಾವ ಅಂದರೆ ಬಹಳ ವಿಚಿತ್ರ. ಅದನ್ನೇ ಪೂರ್ಣಸೂತ್ರದಲ್ಲಿ ತಲೆ, ತೋಳು, ಸೊಂಟ ಮತ್ತು ಕಾಲು. ಆದ್ರೆ ಚತುಷ್ಪಾದ 4 ಸ್ವಭಾವ ಇದ್ರೆ ಒಂದು ಪೂರ್ಣಾಂಗ ಆಯಿತು. ಇದು ಯಾವುದೇ ಒಂದು ಕಮ್ಮಿಯಾದರೂ ತಡೆಯುವುದು. ಮತ್ತೆ ಹಾಗೆ 4 ತರದ ಸ್ವಭಾವ ನೋಡಿ. ಒಂದು ಬೇಸಿಕಲಿ ಎಲ್ಲ ಇರ್ಬೇಕಾದ್ರೆ ಕಾಲು ಇರ್ಬೇಕಾದ್ರೆ ಕಾಲು ಇದನ್ನು ಪೂರ್ಣಸೂತ್ರದ ಮೇಲೆ ಒಬ್ಬರದೊಂದು ಆಕ್ಷೇಪ. ಬ್ರಾಹ್ಮಣೋಸ್ಯ ಮುಖಮಾಸಿ ಮಹಾಪೂರಾಜನ್ಯಕೃತಃ ಮೂರು ತದಸ್ಯ ಯದ್ವೈಶ್ಯ ಪತ್ನ್ಯಾನ್ನ ಶೂದ್ರೋ ಅಜಾಯತ. ನೋಡಿದ್ರ ಬ್ರಾಹ್ಮಣರ ಬುದ್ಧಿ ಶೂದ್ರನಿಗೆ ಕಾಲಂತೆ, ನಮಗೆ ತಲೆ ಅಂತೆ. ಅದೇ ಗಿಡದ ಭಾಗ ಮಾಡಿದ್ದಾರೆ. ಬ್ರಾಹ್ಮಣರ ಕಾಲಲ್ಲಿದ್ದು ನಾವು ತಲೆಯಲ್ಲಿ ಹಾಕಿರಬಾರ್ದು. ಇದು ಬ್ರಾಹ್ಮಣ ಬುದ್ಧಿ. ನಾಳೆ ಶ್ಲೋಕ ಅರ್ಥ ಆಗುದಿಲ್ಲ. ಶ್ಲೋಕ ಅರ್ಥ ಆಗುದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಶೂದ್ರ ಅಂದ್ರೆ ಏನು, ಬ್ರಾಹ್ಮಣ ಅಂದ್ರೆ ಏನು, ಈ ಕ್ವಾಲಿಟಿಯ ಮೇಲೆ ಅವರು ಅವರಿಗೆ ಯಾವುದು ಮೇಲು ಕೀಳಿನ ಪ್ರಶ್ನೆ ಇಲ್ಲ. 4 ತರದ ಜೀವ, 4 ಮೋಕ್ಷಯೋಗ್ಯವಾದ ಜೀವ. ಈ ಮೋಕ್ಷಯೋಗ್ಯ ಜೀವದಲ್ಲಿ 4 ತರದ ಕ್ವಾಲಿಟಿ. ಅದರಲ್ಲಿ ಶೂದ್ರ ಅಂದ್ರೆ ಏನು ಗೊತ್ತಾ, ಶುಚಾಗ್ರಮಣ. 2 ಅರ್ಥ ಏನಿದೆ ಶೂದ್ರ ಅನ್ನೋದಕ್ಕೆ? 2 ಅರ್ಥ. ಒಂದು ದುಃಖದಿಂದ ಕರಗಿದವನು, ತಾನು ದುಃಖಿತನಾದವನನ್ನು ಶೂದ್ರ ಅಂತ. ಇದನ್ನ ಆಹಾರ ಕ್ಷತ್ರಿಯನನ್ನ ಶೂದ್ರ ಅಂತ ಕರೀತಾರೆ ವೇದದಲ್ಲಿ, ಉಪನಿಷತ್ತಿನಲ್ಲಿ. ಪೌತ್ರಾಯಣ ರಾಜ ಜ್ಞಾನಶ್ರೀ ಪೌತ್ರಾಯಣನನ್ನ ರೈತ್ವ ಶೂದ್ರ ಅಂತ ಕರೆದ. ಪ್ರಶ್ನೆ ಬಂತು ವ್ಯಾಖ್ಯಾನಕಾರರಿಗೆ, ಅವನು ಕ್ಷತ್ರಿಯ, ಜ್ಞಾನಶ್ರೀ ಪೌತ್ರಾಯಣ ಕ್ಷತ್ರಿಯ, ಅವನನ್ನ ಆರೇತ್ವ ಶೂದ್ರ ತವೈವ ಸಹ ಗೋಚರಸ್ತು. ಶೂದ್ರ ಅಂತ ಸಂಬೋಧನೆ ಮಾಡಿಬಿಟ್ಟ. ರೈತ್ವ ಮುನಿ, ಅವನನ್ನು ಶೂದ್ರ ಅಂತ ಕರೆದ. ಅದಕ್ಕೆ ಶೂದ್ರ ಅಂದ್ರೆ ಅದು ಜಾತಿವಾಚಕ ಅಲ್ಲಪ್ಪ. ಅವನು ಏನಾಗಿ ಬಂದಿದ್ದ ಅದನ್ನು ಹೇಳ್ತಕ್ಕ ಶಬ್ದ. ಏನಲ್ಲಿ ಅವನು ತಾನು ಜ್ಞಾನದ ಇಂಥ ರೈತ್ವನಂಥ ಒಬ್ಬ ಜ್ಞಾನಿ ನಮ್ಮ ದೇಶದಲ್ಲಿ ಇದ್ದು ಅವನನ್ನು ತಿಳ್ಕೊಳ್ಳದೆ ಎಷ್ಟು ದಿವಸ ವ್ಯರ್ಥವಾಯ್ತದ. ಪರಿಚಯ ರೈತ್ವ ಅನ್ನೋ ಒಬ್ಬ ಜ್ಞಾನಿ ನಮ್ಮ ರಾಜ್ಯದಲ್ಲಿ ಇದ್ದಾನೆ ಅಂತ ಗೊತ್ತಿಲ್ಲದೆ ಹೀಗಾಗೋಯ್ತಲ್ಲ ಅಂತ ದುಃಖದಿಂದ ಬಂದಿದ್ದ. ಒಬ್ಬ ಜ್ಞಾನಿಯನ್ನು ಗುರುತಿಸದೆ ಹೋದನಲ್ವ ನಾನು. ಅದಕ್ಕೆ ಶೂದ್ರ ಅಂತವನನ್ನು. ಶೂದ್ರ ಅಂದ್ರೆ ಶುಚಾಕ್ರಮಣ, ದುಃಖದಿಂದ ಕರಗಿ ಬಂದವನೇ. ಹಾಗಾದ್ರೆ ಶೂದ್ರ ಅನ್ನುವ ಶಬ್ದಕ್ಕೆ ದುಃಖದಿಂದ ಕರಗುವವನು. ಯಾರ ದುಃಖದಿಂದ? ಈ ದೊಡ್ಡ ಸಂಗತಿ ಇದು. ಅವನು ದುಃಖಿತ ಪಾಪ. ಯಾಕೆಂದ್ರೆ ಸಮಾಜದಲ್ಲಿ ಅರಸೊತ್ತಿಯೇ ಇಲ್ಲ, ಸಾಮ್ರಾಜ್ಯ ಇಲ್ಲ, ಸಿಂಹಾಸನ ಇಲ್ಲ ಅವನಿಗೆ. ಅವನ ಪಾಪ ಸರ್ವೀಸ್ನಿಂದ ಬದುಕಬೇಕು. ಆದರೆ ಅವನಲ್ಲಿ ಒಂದು ಒಳ್ಳೆಯತನ ಹೋಗುವುದು ಏನಂದ್ರೆ ಅವನು ಇನ್ನೊಬ್ಬರಿಗೆ ಸರ್ವೀಸ್ ಅಂದ್ರೆ ಸೇವೆ ತಾನೆ. ಇನ್ನೊಬ್ಬರಿಗೆ ಸರ್ವೀಸು, ಸೇವೆ ಮಾಡುವುದು, ಇನ್ನೊಬ್ಬರ ಸರ್ವೀಸ್ ಮಾಡುವಂತದ್ದು ಮನುಷ್ಯ ಧರ್ಮ, ಶುದ್ಧ ಧರ್ಮ ಅಲ್ಲ.
ವೈಶ್ಯ, ಆಮ್ ಕ್ಷತ್ರಿಯ, ಅವರ ಬ್ರಾಹ್ಮಣ. ಇದು ಬಹಳ ಮುಖ್ಯವಾದ್ದು. ಮನುಷ್ಯತ್ವದ ಮೂಲಭೂತವಾದ ಸ್ವಭಾವ ನಾನಾ ಜನಸ್ಯ ಶುಶ್ರೂಷಾ ಕರ್ಮ ಅಂತ ಆಚಾರ್ಯರು ಬಹಳ ಒತ್ತುಕೊಂಡು ಹೇಳ್ತಾರೆ. ಇದನ್ನೆಲ್ಲ ಹೇಳಿದವರು ಆಚಾರ್ಯ ಬಂದರು. ಅವ್ರು ಹೇಳಿದ್ರು ಬಹಳ ಜನ ಪಂಡಿತರಿಗೆ ಗೊತ್ತಾಗಿಲ್ಲ, ಅದು ದೊಡ್ಡ ದುರಂತ, ದೇಶದ ದುರಂತ. ಅವ್ರು ಹೇಳ್ತಾರೆ ಮನುಷ್ಯನ ಸೇವೆ, ಶುಶ್ರೂಷೆ, ಜನಸೇವೆ ಅನ್ನೋದು ಮನುಷ್ಯ ಧರ್ಮ, ಅದು ಶೂದ್ರ ಧರ್ಮ. ಅದರಿಂದ ಬೇಸಿಕಲಿ ಶೂದ್ರನಾದ್ರೆ ಅದರ ಮುಂದೆ ಅದರ ಮೊದಲು ಇಡೀ ಪರ್ಸನಾಲಿಟಿಯ ಸ್ಟ್ಯಾಂಡ್ ಅದು ಪಾದ. ಆ ಪಾದದ ಮೇಲೆ ಸೊಂಟ, ತಲೆ, ಕಾಲು ಎಲ್ಲ ಭುಜ ಇಲ್ಲ. ಅದರಿಂದ ಇಡೀ ವ್ಯಕ್ತಿತ್ವದ ವಿಕಾಸದ ಬೇಸ್ ಪಂಚಾಂಗ ಪಾದ. ಅದಕ್ಕೋಸ್ಕರ ಮಧ್ಯಾಂಗ ಶೂದ್ರೋಜಾಯನ ಬೇಸಿಕ್ ಕ್ವಾಲಿಟಿ ಅಂದ್ರೆ ಅದು ಬರೀ ಶೂದ್ರ ಧರ್ಮ ಅಲ್ಲ, ಅದು ಅಷ್ಟೇ ಮಾಡಿದ್ರೆ ಅವನು ಶೂದ್ರ ಧರ್ಮ ಅಲ್ಲ. ಒಬ್ಬ ವೈಶ್ಯ ಏನ್ ಮಾಡಬೇಕು? ಸೇವಾ ಭಾವನೆಯಿಂದ ಕೃಷಿ ವಾಣಿಜ್ಯ ಮಾಡಬೇಕು. ಒಬ್ಬ ಕ್ಷತ್ರಿಯ ಏನ್ ಮಾಡಬೇಕು? ಸಮಾಜ ಸೇವೆ ಭಾವನೆಯಿಂದ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು. ಒಬ್ಬ ಬ್ರಾಹ್ಮಣ ಏನ್ ಮಾಡಬೇಕು? ಸಮಾಜ ಸೇವಾ ಭಾವನೆಯಿಂದ ಜ್ಞಾನದಾನ ಮಾಡಬೇಕು. ಅಂದ್ರೆ ಇದು ಕಾಮನ್. ಇದು ಕಾಲು ಇಲ್ಲದೆ ಇದ್ರೆ ಸೊಂಟವೂ ಇಲ್ಲ, ತೋಳು ಇಲ್ಲ, ತಲೆ ಇಲ್ಲ. ಸೇವಾ. ಸೊ ಮೊದಲನೇದು ಒಬ್ಬ ಶೂದ್ರ ಅಲ್ಲ ಅಂದ್ರೆ ಮನುಷ್ಯನೇ ಅಲ್ಲ. ನಮ್ಮಲ್ಲಿ ಅಂಥ ಮನುಷ್ಯತ್ವ ಇರೋದ್ರಿಂದ ಬ್ರಾಹ್ಮಣರು ಇರ್ತಾರೆ. ಅವರು ಶೂದ್ರರು ಅಲ್ಲ, ಯಾವ ಜಾತಿ ಅಲ್ಲ, ಅವರು ಜಾತಿ ಭಾಷೆಗಳವರು, ಪ್ರೇಕ್ಷರು. ಮನುಷ್ಯತ್ವ ಇಲ್ಲದೆ ಇರತಕ್ಕವರು ಬ್ರಾಹ್ಮಣರಾಗುವುದು ಹೇಗೆ? ಅದನ್ನ ಮೊದಲು ಬೇಕಾಗುವುದು ಕಾರುಣ್ಯ, ಇನ್ನೊಬ್ಬರ ಕಷ್ಟಕ್ಕೆ ಕರಗತಕ್ಕಂತಹ ಸೇವಾ ಧರ್ಮ. ಇದನ್ನ ನಾವು ಪ್ರತಿಯೊಬ್ಬರು ಮಾಡಬೇಕು. ಇದು ಶೂದ್ರ ಧರ್ಮ ಅಲ್ಲ. ಶೂದ್ರನು ಉಳಿದದ್ದು ಯಾರಾದಾಗ ಬೇರೆ ಇದು ಮನುಷ್ಯ ಧರ್ಮ. ಅದನ್ನ ಪಾದ. ಆಮೇಲೆ ಅದರ ನಂತರ ವೈಶ್ಯ ವೃತ್ತಿ ಹಿಂದೆ ಹೇಗಿತ್ತು ಗೊತ್ತಾ? ಅದನ್ನು ಸೊಂಟಕ್ಕೆ ಹೋಲಿಸಿದೆ. ಪಾದದಿಂದ ಕಾಲಿನ ಬಲದಲ್ಲಿ ಸೊಂಟ ನಿಂತಿದೆ. ಕಾಲ ಇಲ್ಲ ಅಂದ್ರೆ ವೈಶ್ಯ ವೃತ್ತಿಗೂ ಸೊಂಟಕ್ಕೂ ಏನು ಸಂಬಂಧ ಅಂದರೆ ಬಹಳ ವಿಚಿತ್ರವಾದ ಸಂಬಂಧ ಇದೆ. ಈಗ ನಮಗೆ ಅರ್ಥ ಆಗುವುದಿಲ್ಲ. ಹಿಂದಿನ ಕಾಲದಲ್ಲಿ ವೈಶ್ಯರು ಒಂದು ಊರಿನಲ್ಲಿ ನೆಲೆಸಿದ್ದರು. ವೈಶ್ಯ ವೃತ್ತಿ ಅಂತಂದ್ರೆ ಒಂದು ಕಡೆ ಬೆಳೆ ಬೆಳೆಯಿತು, ಆ ಬೆಳೆಯನ್ನ ಗಾಡಿಯಲ್ಲಿ ಹಾಕೊಂಡು ಇನ್ನೊಂದು ಊರಿಗೆ ಮಾರಾಟ, ಒಂದು ಊರಿನಿಂದ ಒಂದು ಊರಿಗೆ. ಆಮೇಲೆ ನಿಮಗೆ ಗೊತ್ತಿದೆ ಕೃಷ್ಣನ ಕಥೆ ಗೊತ್ತಿದೆ. ಅದರ ಕಥೆ ಗೊತ್ತಿದ್ರು ನಾವು ಕೃಷ್ಣನ ಕಥೆಯನ್ನು ಸಿನಿಮಾದಲ್ಲಿ ನೋಡಿ ಎಲ್ಲ ಕಥೆ ಅಪರಾಧ ಆಗಿಬಿಟ್ಟಿದೆ. ಕೃಷ್ಣನ ಬಾಲ್ಯ ಜೀವನ ವೈಶ್ಯರ ಜೊತೆಗೆ ಆಯಿತು. ನಂದಗೋಪರಿಗೆ ವೈಶ್ಯರ ಜೊತೆಗೆ ಕೃಷ್ಣ ಬೆಳೆದಾಗ ನಂದಗೋಪನ ಮನೆ ಸಿನಿಮಾದಲ್ಲೆಲ್ಲ ಒಳ್ಳೆ ಕಾರುವೆಂಚು, ಕೆತ್ತನೆ, ಶಿಲ್ಪ, ಕಂಬಗಳು ಎಲ್ಲ ಇರ್ತವೆ. ನಂದಗೋಪ ಇಡೀ ಜೀವಮಾನ ಊರಿಂದ ಊರಿಗೆ ಹಸುಗಳಲ್ಲಿ ಎಲ್ಲಿ ಹುಲ್ಲು ಜಾಸ್ತಿ ಇದೆ ಅಲ್ಲಿ ಹೋಗುದು, ಅಲ್ಲಿ ಕ್ಯಾಂಪ್ ಮಾಡುದು, ಹಾಲು ಸರ್ಪ
ಕೈಗಳು ಸೇರಿಕೊಂಡು ನಿಯಾಮನ ಹೇಳೋನು ಅವನ ತಪ್ಪಿ ಕೊಚ್ಚು ಇರ್ತಾನೆ. ಇಷ್ಟಾಗುವಾಗಲೂ ಈ ಸಭ್ಯ ಸಾಹಿತ್ಯಗಳು ಒಳಗೆ ಸೇರಿದ್ದಾರೆ. ನಾವು ಸುಮ್ಮನೆ ಕೂತ್ರೆ ತುಂಬಿಸಿಕೊಂಡು ಬರ್ತಾರೆ, ಅಲ್ಲಲ್ಲಿ ಇಳಿಸಿಕೊಂಡು ಬರ್ತಾರೆ. ಒಬ್ಬ ವೀರಾವೇಶದ ಕ್ಷತ್ರಿಯ ಸಾಹಿತ್ಯ ಇದ್ದಾರೆ. ಅವ್ರು ಎದ್ದಿದ್ದು ನೀ ಯಾವುದೋ ಮುಂದಿನ ಹತ್ತಿಸವಾಯ್ತು, ನೀನ್ ಕೆಳಗೆ ಮತ್ತೆ ಇದು ಬೆಂಗಳೂರಿಗೆ ಡೈರೆಕ್ಟ್ ಬಸ್, ಯಾರನ್ನ ಹತ್ತಿಸಲು ಜಾಗಕ್ಕೆ ಅಲ್ಲಿಗೆ ಉಳಿಲಿಕ್ಕಿಲ್ಲ ಅಂತ ಅಧಿಕಾರ ತಗೊಂಡು ಇಲ್ಲದೆಲ್ಲ ಒಳಗೆ ಕೂಡಿಸ್ತಿದ್ದಾರೆ. ಏನಂದ್ರೆ ನೀವು ತಪ್ಪಗೆ ಕೂತರೋ ಎಲ್ಲ ಅನ್ಯಾಯದ ವಿಧಾನಗಳನ್ನು ಮಾಡ್ಲಿಕ್ಕೆ ಬೈದು ನಿಮ್ಮನ್ನೇ ಬೈದು ಜನ ತುಂಬಿಸ್ತಾರೆ. ನೀವು ಅವರಿಗೆ ದೊಡ್ಡ ಬಾಯಿ ಮಾಡಿದ್ರು ತಪ್ಪಾಗಿ ತಿಳ್ಕೊಂಡು ಇದು ಇವತ್ತಿನ ಜೀವನ ಹೀಗಾಗುತ್ತೆ. ಅದರಿಂದ ಪ್ರೊಟೆಕ್ಷನ್, ನಿಮಗೆ ರಕ್ಷಣೆ ಕೊಡತಕ್ಕ ತೋಳು ಬೇಕು. ಆ ಗಡ್ಡೆ ಬಲ ಇಲ್ಲದೆ ಇದ್ದರೆ, ಕಾಲ ಹಿಡಿಯುವಂತಹ ನೇಚರ್ ಇಲ್ಲದೆ ಇದ್ದರೆ ನಿಮ್ಮ ಕಾಲ ಹಿಡಿಯುತ್ತಾನೆ. ಇದನ್ನು ನಾನು ಅನುಭವಿಸಿದ್ದೇನೆ, ಜೀವಮಾನದಿಂದ ಅನುಭವಿಸಿದ್ದೇನೆ. ನೀವು ಸಾತ್ವಿಕರು ನಿಮ್ಮನ್ನೇ ಒಂದು ಕಾಲ ಹಿಡಿಯುತ್ತಾರೆ, ಸರಿ ಮಾಡಿದವರಿಗೆ ತಪ್ಪು ಮಾಡಿ ನಿಮ್ಮ ಕಾಲ ಹಿಡಿಯುತ್ತಾರೆ. ಅದಕ್ಕೆ ಪ್ರೊಟೆಕ್ಷನ್, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ, ನ್ಯಾಯ ಮಾಡಿದವರ ಬೆಂಬಲಕ್ಕೆ ನಿಲ್ಲತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಬೇಕು. ಅದು ಶಾಸ್ತ್ರ ನೋಡಿ. ಅಲ್ಲಿ ನೋಡಿ, ಮೊದಲು ಶೂದ್ರ ಅಂದ್ರೆ ದುಃಖಕ್ಕೆ ಕರಗತಕ್ಕ ನೇಚರ್ ಸರ್ವಿಸ್. ಅದರಿಂದ ವೈಶ್ಯ, ವೈಶ್ಯ ಅಂದ್ರೆ ವಿಷಯ ಅಂದ್ರೆ ಸಂಸ್ಕೃತದಲ್ಲಿ ವಿಷ ಅಂದ್ರೆ ಪ್ರಜೆಗಳು, ಜನಾಂಗ, ಜನಸಾಮಾನ್ಯ, ಅವರಿಗೆ ಬೇಕಾದಂತಹ ಆಹಾರ ಧಾನ್ಯವನ್ನು ಸರಬರಾಜು ಮಾಡುವ ವೈಶ್ಯ. ವಿಶ್ವ ಜನಾಂಗಕ್ಕೆ ಬೇಕಾದವರು, ಯಾಕಂದ್ರೆ ಬದುಕುವುದೇ ಸಾಧ್ಯ ಇಲ್ಲ. ಅದರ ನಂತರ ಕ್ಷತ್ರ, ಯಾರಿಗೆ ಕ್ಷತಿ ಅಂದರೆ ತೊಂದರೆ, ಜೀವನದಲ್ಲಿ ಅಪಾಯ ಆಗಿದೆ, ಅವರಿಗೆ ಪ್ರೊಟೆಕ್ಷನ್. ಅಡ್ಮಿನಿಸ್ಟ್ರೇಷನ್, ನಿಮಗೆ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ, ಪ್ರೊಟೆಕ್ಷನ್ ಇಲ್ಲದೆ ಪ್ರೊಡಕ್ಷನ್ ಸಾಧ್ಯ. ಎಲ್ಲ ರಕ್ಷಣೆ ಮಾಡುವವರಿಗೆ, ಎಲ್ಲ ಮಾಡುವವರಿಗೆ ತಲೆ ಇರಬೇಕು. ತಲೆ ಇಲ್ಲದೆ ಇದ್ದ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಯಾರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಕೊಡಬಾರ್ದು ಅನ್ನೋದು ಗೊತ್ತಿರೋದಿಲ್ಲ. ಯಾರ್ಯಾರಿಗೂ ತಮ್ಮ ಪೈಕಿ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಉಳಿದನ್ನು ತೊಂದರೆ ಕೊಡ್ತಾರೆ. ತಮ್ಮ ಪೈಕಿಯವರು ಆಸ್ತಿ ಪಾಸ್ತಿ ಮಾಡಿಸ್ಕೊಡ್ತಾರೆ, ತಮ್ಮ ಪೈಕಿಯವರು ಆಗಲೇ ಗುಂಡಾಗಿರಿ ಮಾಡಿಸ್ತಾರೆ, ಬಳಸ್ತಾರೆ, ಬೆಂಕಿ ಕೊಡುತ್ತಾರೆ. ತಮ್ಮ ಪೈಕಿಯವರು ಉದ್ಧಾರ ಮಾಡಿಕೊಂಡು ನಾವು ದೇಶೋದ್ಧಾರ ಮಾಡಿದವರು ಕೂತ್ಕೊಳ್ತಾರೆ. ಅದರಿಂದ ಯಾರು ಪ್ರೊಟೆಕ್ಷನ್ ಕೊಡಬೇಕು, ಅದಕ್ಕೆ ಅದರ ಹಿಂದೆ ವಿಸ್ಡಮ್, ಜ್ಞಾನದ ಮಾರ್ಗದರ್ಶನ. ಅದರಿಂದ ಇದು ಬೇಕಾಯ್ತು. ಜ್ಞಾನ ಭಗವಂತ ಸೃಷ್ಟಿ ಮಾಡುವವರಿಗೆ ತಲೆಯಲ್ಲೇ ಮೆದುಳು ಇತ್ತು, ಇಲ್ಲಿ ಬಲ ಇತ್ತು, ತೋಳು ಬಲ ಅಲ್ಲ. ತಲೆಯ ಬಲ ಮೊದಲಿದೆ, ತಲೆಯ ಬಲ ಇದ್ದು ಅದರ ಜೊತೆಗೆ ತೋಳು ಬಲ ಸರಿ. ಎಲ್ಲಿಂದ ತೋಳು ಬಲದಿಂದ ಸುಷ್ಟು ಯಾರ್ಯಾರು ಅನ್ಯಾಯವೇ ಚಚ್ಚಿ ಬಲ ಇದ್ದವರ ಕಾರ್ಯ ಆಗಿಬಿಡುತ್ತೆ. ಅದಾಗಬಾರ್ದಲ್ಲ. ಹಾಗಾಗಿ ಬುದ್ಧಿಬಲ, ಅದಕ್ಕೆ ಸಹಾಯಕವಾಗಿ ತೋಳು ಬಲ, ಅದಕ್ಕೆ ಬುದ್ಧಿಬಲದಿಂದ ನ್ಯಾಯಾನ್ಯಾಯ, ಧರ್ಮದ ವಿವೇಚನೆ ಮಾಡಿ ಅನ್ಯಾಯದ ವಿರುದ್ಧ ತೋಳು ಬಲವನ್ನು ಪ್ರದರ್ಶಿಸಿ ನ್ಯಾಯದ ರಕ್ಷಣೆಗಾಗಿ ತೋಳು ಬಲವನ್ನು ಪ್ರದರ್ಶಿಸಿದ ಸಮಾಜದಲ್ಲಿ ನಿರ್ಭಯವಾಗಿ ಬದುಕುವುದು ಸಾಧ್ಯ ಆಗುತ್ತೆ. ಅವಾಗ ಪ್ರೊಡಕ್ಷನ್, ಪ್ರೊಟೆಕ್ಷನ್ ಇಂದ ಪ್ರೊಡಕ್ಷನ್. ಈ ಪ್ರೊಡಕ್ಷನ್ ಮಾಡಬೇಕಾಗಿದ್ದರೆ ನಾವು ಇದನ್ನು ಸರ್ವಿಸ್ ಇದ್ದರೆ ಯಾರು ಏನು ಮಾಡಲು ಸಾಧ್ಯ ಇಲ್ಲ. ಅದಕ್ಕೆ ಯಾರು ಏನಾದರೂ ಸರ್ವಿಸ್. ಒಂದು ಮನೆಯಲ್ಲೇ 4 ಜನ ಅಣ್ಣ ತಮ್ಮಂದಿರಿದ್ದಾರೆ. ಒಂದು ಮನೆಯಲ್ಲಿ 4 ಜನ ಅಣ್ಣ. ದೊಡ್ಡಣ್ಣ ಇರ್ತಾನಲ್ಲ, ಅವರು ಎಲ್ಲ ಮನೆಯ ಮಕ್ಕಳಿಗೆ ಪಾಠ ಹೇಳಿಕೊಂಡು ಸ್ಪಿರಿಚುವಲ್ ಗೈಡೆನ್ಸ್, ವಿಸ್ಡಮ್, ಜ್ಞಾನ ಪಾಠ ಹೇಳಿಕೊಂಡಿರ್ತಾರೆ. ಎರಡನೇ ಇರ್ತಾನಲ್ಲ, ಅವ್ರ ಮನೆಯ ಯಜಮಾನಿಕರು. ದೊಡ್ಡಣ್ಣ ಈಗ ನಾಡಿನ ಅನುಭವಿಸಿದ್ದೇನೆ. ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಇಬ್ಬರು, ಅದು ಎಂದು ಜಗಳಾಡಿ ಎಲ್ಲ ಪಾಲು ಮಾಡಿಕೊಂಡಿಲ್ಲ, ಒಟ್ಟಿಗೆ ಆಯೋಗ. ನಮ್ಮ ದೊಡ್ಡಪ್ಪ ಹಿರಿಯಣ್ಣ. ಅವರು ಯಾವುದೇ ಪ್ರಸಂಗ ಬಂದರೆ ಮನೆಯಲ್ಲಿ ಅವರು ಹೀಗೆ ಮಾಡುವಂತ ಅಡ್ಮಿನಿಸ್ಟ್ರೇಷನ್ಗೆ ತಲೆ ಹಾಕ್ತಿರ್ಲಿಲ್ಲ ನಮ್ಮ ದೊಡ್ಡಪ್ಪ. ಯಾಕೆಂದ್ರೆ ಅವರು ಪೂಜೆ ಬಿಟ್ಟು ವ್ಯವಹಾರದಲ್ಲಿ ಜಾಣತರ ಇರಲಿಲ್ಲ. ಅವರು ಒಂದು ದಿವಸ, ಆದರೆ ಅದು ಏನು ಗೊತ್ತಿಲ್ಲ, ಅವ್ರ ಹತ್ರ ಏನು ಕೊಡೋದು ಅಂತ ನಮ್ಮ ಅಪ್ಪ ಅವರನ್ನು ಇಗ್ನೋರ್ ಮಾಡಿದ್ದು. ಯಾವಾಗ ಏನು ಮಾಡ್ಬೇಕಾಗಿತ್ತು, ಅಡ್ಡ ಏನು ಮಾಡೋಣ ಅಂತ ನಮ್ಮ ಅಪ್ಪ ನನ್ನ ಹತ್ರ ಕರೆದದ್ದು. ಇವ್ರ ಅಡ್ಮಿನಿಸ್ಟ್ರೇಷನ್ ಕ್ಷತ್ರಿಯ ಮನೆ ಯಜಮಾನಿಕೆ ನಮ್ಮ ಅಪ್ಪನದ್ದು. ನಮ್ಮ ದೊಡ್ಡಪ್ಪ ಅವರು ಅಧ್ಯಯನ ಆಯ್ತು, ಪೂಜೆ ಪಾರಾಯಣ ಆಯ್ತು, ಒಂದೇ ಮಾಡ್ಕೊಂಡು. ಆದರೆ ಅಣ್ಣನ ಏನ್ ತಿಳಿಯುತ್ತೆ ಅಂತ ಇವರು ಸುಮ್ಮನೆ ಗೊತ್ತಿರ್ತಿದ್ರು. ನಮ್ಮ ಏನ್ ಮಾಡ್ಬೇಕಾದ್ರೆ ಅಣ್ಣ ಏನ್ ಮಾಡಬೇಕು, ಅವರು ಏನ್ ಬೇಕಾದ್ರೂ ಮಾಡಪ್ಪ, ನೀವು ತೋರಿಸಿದಾಗ ಏನು ಮಾಡಿದ್ದೇನೆ. ಒಂದು ದಿವಸ ಜಗಳ ಆಗಲಿಲ್ಲ ಜೀವನದಲ್ಲಿ, ಇಷ್ಟು ಆನಂದವಾಗಿ ಬದುಕಿದರು. ಅವರು ಪ್ರಾಮಾಣಿಕವಾಗಿ ದೊಡ್ಡಪ್ಪ. ನಮ್ಮ ಅಪ್ಪ ಅವರು ಮಠದ ಸ್ವಾಮಿಗಳಿಗೆ ವೇದಾಂತ ಪಾಠ ಹೇಳ್ತಿದ್ರು. ಅದರ
ಬೇಕಾದ್ರೆ 4 ಮುಖಗಳು: ವಿಸ್ಡಮ್, ಪ್ರೊಟೆಕ್ಷನ್, ಪ್ರೊಡಕ್ಷನ್ ಅಂಡ್ ಸರ್ವಿಸ್. ಈ 4 ಯಾವುದಿಲ್ಲದಿದ್ರೂ ಸಮಾಜ ನಡೆಯೋದಿಲ್ಲ. ಒಂದೊಂದೇ ಆಗಿಬಿಟ್ರೆ ಒಂದಕ್ಕೊಂದು ಕ್ಲಾಶ್ ಆಗುತ್ತೆ. ಎಲ್ಲದರ ಮೇಲೆ ವಿವೇಕ ಪ್ರಜ್ಞೆಯನ್ನು ಅದು ಪ್ರಾಮಾಣಿಕವಾಗಿರ್ತದೆ. ಜ್ಞಾನ ರಕ್ಷಣೆ ಮಾಡುವವರೆಗೂ, ಅಧಿಕಾರ ನಿರ್ವಹಣೆ ಮಾಡುವವರೆಗೂ ಬುದ್ಧಿ ಇರಬೇಕು. ಬುದ್ಧಿಗೆಟ್ಟವನು ಅಧಿಕಾರಿ ಆದಾಗ ಬಹಳ ಸಮಸ್ಯೆ. ಉತ್ಪಾದನೆ ಕೃಷಿ ಮಾಡುವವರೆಗೂ ಬುದ್ಧಿ ಇರಬೇಕು. ಹೆಂಡತನ ಮಾಡಿದರೆ ಯಾವ ಕಾಲಕ್ಕೆ ಯಾವ್ದು ಬಿತ್ತಬೇಕು, ಯಾವುದಕ್ಕೆ ಎಷ್ಟು ಪ್ರೊಡಕ್ಷನ್, ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಯಾವುದಕ್ಕೆ ಎಷ್ಟು ಹೆಚ್ಚಿಗೆ, ಇದು ಒಂದು ಇಂಟೆಲಿಜೆನ್ಸ್. ಎಲ್ಲಕ್ಕೂ ಮೂಲಭೂತವಾಗಿ ಈ 4 ಕ್ವಾಲಿಟಿಗಳನ್ನ ಬೇಸಿಕಲಿ ಮನುಷ್ಯ ಸಾಧಕ ಜೀವನ ಹೇಗೆ ಸಮಾಜದಲ್ಲಿ ಇದೆ, ಹಾಗೆ ಸಾಧಕ ಜೀವನದಲ್ಲಿ 4 ಕ್ವಾಲಿಟಿ. ಇದು ಸಾಧಕರಾದ, ಮೋಕ್ಷ ಸಾಧಕರಾದ, ರಾಜಸದಲ್ಲಿ ಸಾತ್ವಿಕರಾದ ಜೀವನದಲ್ಲಿ ಮಾತ್ರ ಇರತಕ್ಕ ಒಂದು ಅಧ್ಯಾತ್ಮದ ಕ್ಲಾಸಿಫಿಕೇಶನ್. ಅದು ಹೇಳುವಂತೂ 4 ತರ ಆದರೆ ಮಯ ಸೃಷ್ಟ ಅದೇನು ಒಬ್ಬೊಬ್ಬರಿಗೆ ಒಂದೊಂದು ಸೃಷ್ಟಿ ಮಾಡಿದ್ರೆ ಹೇಗೆ ಯಾಕೆ ಈ ತರ ತಾರತಮ್ಯ ಮಾಡಿದ್ದಾರೆ? ನಾವು ಮಾಡಿದಪ್ಪ ಗುಣಕರ್ಮ ವಿಭಾಗಶಃ. ಜೀವನದಲ್ಲಿ ಸಾತ್ವಿಕ ಜೀವನ, ರಾಜಸ ಜೀವನ, ತಾಮಸ ಜೀವನ ಸ್ವಭಾವ. ಆ ಸ್ವಭಾವದಿಂದ ಚಾತುರ್ವರ್ಣ್ಯ ಅದು ಅವರ ಜೀವ ಸ್ವಭಾವ ಅನಾಗರಿಕೆ ನಾನು ಕೊಟ್ಟದ್ದಲ್ಲ. ಆ ಸ್ವಭಾವಕ್ಕೆ ತಕ್ಕಂತೆ ಅವರು ಕರ್ಮ ಮಾಡಬೇಕಲ್ಲ. ಆ ಕರ್ಮ ಅವರಿಂದ ಆಗಬೇಕಾಗಿದೆ, ಅವರಿಗೆ ಅಭಿವ್ಯಕ್ತಿ ಆಗಬೇಕಿಲ್ಲ. ನಾನು ಸೃಷ್ಟಿ ಮಾಡಿದೆ ಆ ಸ್ವಭಾವದ ಜೊತೆಗೆ ಅವರು ಕರ್ಮ ಮಾಡೋದಕ್ಕೆ ಅವಕಾಶ. ಹೀಗೆ ಗುಣಕರ್ಮ ವಿಭಾಗಶಃ ಚಾತುರ್ವರ್ಣ್ಯ ಸೃಷ್ಟಿ. ಇದನ್ನ ಜಾತಿ ಪದ್ಧತಿಯೂ ಕೂಡ ಒಂದು ವೇಳೆ ಬಹಳ ಸ್ಪಷ್ಟ ಇದು. ಜಾತಿ ಪದ್ಧತಿಯು ಇದನ್ನು ವಿವಕ್ಷಿತ ಅಂತ ನೀವು ಇಟ್ಟುಕೊಳ್ಳುವುದಿದ್ದರೆ ಏನು ಮಾಡಬೇಕಾಗತ್ತೆ ಗೊತ್ತಾ? ಗುಣಕರ್ಮ ವಿಭಾಗಶಃ ಅನ್ನೋದಕ್ಕೆ ಬೇರೆ ಅರ್ಥ ಮಾಡಬೇಕು. ಅವರು ಹಿಂದಿನ ಜನ್ಮದಲ್ಲಿ ಅವರ ಗುಣ ಏನಿದ್ದೋ, ಏನು ಕರ್ಮ ಮಾಡಿದೋ ಅದಕ್ಕೆ ಅನುಸಾರ ಈ ಜನ್ಮದ ಜಾತಿ ಕೊಟ್ಟೆ. ಅವರ ಗುಣಕರ್ಮ ಅಲ್ಲ, ಹಿಂದಿನ ಜನ್ಮದಲ್ಲಿ ಹಾಗೆ ನಡ್ಕೊಂಡು ಆ ಕರ್ಮದ ಪರಿಣಾಮ ಈ ಜನ್ಮದಲ್ಲಿ ಬ್ರಾಹ್ಮಣ ನಿರಾಕ್ಷತೆಯರಾಗಿ ಹಿಂದೆ ಮಾಡಿದ್ದಕ್ಕೆ ಕರ್ಮಕ್ಕೆ ಫಲವಾಗಿ ಈ ಜನ್ಮದಲ್ಲಿ ಜಾತಿ ಬಂತು ಅಂತ ಹೇಳ್ಬೇಕಷ್ಟೆ. ಮಾಡಬಾರದು ಅಂತ ನನಗೇನು ಆಗ್ಲೇ ಇಲ್ಲ. ಯಾಕೆಂದ್ರೆ ಎಲ್ಲವೂ ಕೃಷ್ಣನಿಂದ ಆಗುತ್ತೆ. ಜಾತಿಯೂ ಕೃಷ್ಣನಿಂದ, ನಾವು ಕೊಟ್ಟಿದ್ದೇ ಕೃಷ್ಣನಿಂದ. ಯಾವ ಜಾತಿಯಲ್ಲಿ ಹುಟ್ಟಿದೆವು ಅನ್ನೋದು ಕೃಷ್ಣನಿಂದ ಬಂದಬೇಕು. ಎಲ್ಲವೂ ಅವನಿಂದೇ ಬಂದದ್ದು. ಆದರೆ ಇದರ ಮೂಲಭೂತವಾದ ಅರ್ಥ ಏನು ಅನ್ನೋದು ಮುಖ್ಯನಾಗ್ತದೆ. ಇದು ಸ್ಪಿರಿಚುವಲ್ ಆಗಿರತಕ್ಕ ಸಾಧನೆಗೆ ಸಂಬಂಧಪಟ್ಟಂತಹಗಳು ಹೊರತು ಸಾಮಾಜಿಕವಾದಂತಹ ವ್ಯವಸ್ಥೆಯನ್ನು ಹೇಳುವಂತಹದ್ದಲ್ಲ. ಸ್ಪಿರಿಚುವಲ್ ವ್ಯವಸ್ಥೆ ಸಾಮಾಜಿಕವಾಗಿ ಕೂಡಿಸುವುದಕ್ಕೆ ಬಂದರೆ ನೀವು ಇದನ್ನು ಕೂಡಿಸ್ತೀರಾದ್ರೆ ನನ್ನೇನು ತಕರಾರಿಲ್ಲ. ಸಾಮಾಜಿಕವಾಗಿ ಕೂಡಿದ್ರೆ ಬೇರೆ ಹೇಳೋದು. ಗುಣಕರ್ಮ ವಿಭಾಗಶಃ ಅಂದ್ರೆ ಈಗ ಇಲ್ಲ. ಬ್ರಾಹ್ಮಣ ಜಾತಿಗೆ ಪ್ರಾಮಾಣಿಕವಾಗಿ ಇಲ್ಲ, ಗುಣಕ್ಕೆ ಅನುಗುಣವಾಗಿ ಅಲ್ಲ ಈಗಿನ ವ್ಯವಸ್ಥೆ. ಯಾಕಂದ್ರೆ ತಂದೆಯವರ ಜಾತಿ ಮಗ ಜಾತಿ ಅಷ್ಟೇ. ಅವನ ಗುಣ ನೋಡಿ ಜಾತಿಗಳು ಅಲ್ಲ. ಹಾಗಾದ್ರೆ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಏನ್ ಮಾಡಬೇಕು? ಹಿಂದಿನ ಜನ್ಮದಲ್ಲಿ ಏನು ಗುಣ ದುರ್ಗುಣ ಇತ್ತೋ, ಏನು ಕರ್ಮ ಪ್ರಾರಂಭ ಕರ್ಮ ಇತ್ತು, ಅದಕ್ಕನುಗುಣವಾಗಿ ಈ ಜನ್ಮದಲ್ಲಿ ಜಾತಿ ವರ್ಣ ಯಾವ ಜಾತಿಯ ಒಂದು ಸೃಷ್ಟಿ ಮಾಡಿದೆ ಅಂತ ಅರ್ಥ ಮಾಡಬೇಕು. ಅದು ಗೀತೆಯ ಅರ್ಥ ಆಗಬೇಕು ಅಂತ ನಿಮಗೆ ಏನಾದರೂ ದುರಾಸೆ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ನಮಗೇನು ಆಕ್ಷೇಪ ಇಲ್ಲ. ಆದರೆ ಅದು ಗೀತೆಗೆ ಅಗತ್ಯ ಅಲ್ಲ. ಇಲ್ಲಿ ಇರುವುದು ಅಧ್ಯಾತ್ಮ ಸಾಧನೆಗೆ ಬೇಕಾಗಿರುತ್ತೆ. ವ್ಯವಹಾರದ ಜಾತಿ ಪದ್ಧತಿಯನ್ನ ಕೃಷ್ಣ ಇಲ್ಲಿ ಉಲ್ಲೇಖವೇ ಮಾಡೋದಿಲ್ಲ. ಪುಟ್ಟ ಸೂಕ್ತದಲ್ಲಿಯೂ ಅದು ಜಾತಿ ಪದ್ಧತಿಯನ್ನು ನೋಡುತ್ತೆ. ಹೀಗೆ ಇದು ವರ್ಣ ಅಂತಕ್ಕಂಥದ್ದು ಸಾತ್ವಿಕ ರಾಜಸ ಸಾತ್ವಿಕೇಶ್ವೇವ ವರ್ಣಭೇದ ಅಂತ ಸ್ಪಷ್ಟವಾಗಿ ಆಚಾರ್ಯರು 18ನೇ ಅಧ್ಯಾಯದಲ್ಲಿ ಮಾತು ಹೇಳಿದ್ದಾರೆ. ಇಲ್ಲಿ ಶ್ಲೋಕಗಳು ಸ್ವಾಭಾವಿಕವೂ ಬ್ರಾಹ್ಮಣ. ಈ ಶಮದಮಾದಿ ಸಂಪತ್ತಿ ಯಾರಲ್ಲಿದೆ ಅವರು ಬ್ರಾಹ್ಮಣ. ಅವರು ಜನ್ಮತಃ ಕ್ಷತ್ರಿಯ ಆದರೂ, ವೈಶ್ಯ ಆದರೂ, ಶೂದ್ರಾದರೂ ಸ್ವಭಾವತಃ ಅವರು ಬ್ರಾಹ್ಮಣನೇ ಜನ್ಮತಃ ಆಗಿದ್ದು ಎಲ್ಲಾ ನೀಚ ಸ್ವಭಾವಗಳು ಇದ್ದರೆ ಅವರು ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣರಾಗಿ ಮಾಡಬಾರದ ನೀತಿಗಳನ್ನು ವಿಚಾರ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ಸ್ವತಃ ಬಾವಿ ಇಡ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಬಡಿ ಯಾಕಂದ್ರೆ ಬ್ರಾಹ್ಮಣ. ಇದು ಏನು ಅವಸ್ಥೆ? ಅವರು ಬಡಿ ಮನೆಯಲ್ಲಿ ಬಡಿ, ಉಳ್ಳವರೆಲ್ಲ ಹೊರಗೆ ಊಟ ಒಳಗೆ ಬಾನ ರೊಟ್ಟಿ ತಿಂತಾರೆ, ನಾನ್ ವೆಜ್ ರೊಟ್ಟಿ ಎಲ್ಲ ಜಾತಿಯ ರೊಟ್ಟಿ ತಿಂತಾರೆ ಕ್ಲಬ್ಬಿನಲ್ಲಿ. ಮನೆಯಲ್ಲಿ ಹೋದ ತಕ್ಷಣ ಬಡಿ, ಉಳಿದವರು ಅವರು ಬೇರೆ ಜಾತಿ ಹೊರಗೆಲ್ಲ ಹಾಕಿ ಒಳಗೆ ಇವನು ಮೊದಲು ಹೊರಗೆ ಹಾಕಿ ಆಮೇಲೆ ಉಳಿದವರೆಲ್ಲ ಒಳಗೆ ಹಾಕಿ ಊಟಕ್ಕೆ ಹಾಕುತ್ತೆ. ಇದು ಅದರಿಂದ ಈ ಸಾಮಾಜಿಕ ವ್ಯವಸ್ಥೆ ಅದು ಬಹಳ ಬಂಧನಗಳು. ಅದನ್ನೆಲ್ಲ ಕೃಷ್ಣ ಹೇಳುವುದಿಲ್ಲಿ. ಕೃಷ್ಣ ಹೇಳೋದು ಜೀವದ ಗುಣಕರ್ಮಕ್ಕೆ ಸಂಬಂಧಪಟ್ಟ ಜೀವ ಸ್ವಭಾವ. ನಮ್ಮದು ದೇಹದ ಸ್ವಭಾವ, ದೇಹದ ಜಾತಿ ಅದು ಜನ್ಮಕ್ಕೊಮ್ಮೆ ಅಷ್ಟೇ. ಯಾಕೆ ಜನ್ಮಕ್ಕೊಮ್ಮೆ? ಯಾಕೆ ಗ್ರಹೇಣ ಶುದ್ರೋ ಭವತಿ ಬ್ರಾಹ್ಮಣೋ ರಸವಿಗ್ರಹ. ನಮ್ಮ ಶಾಸ್ತ್ರ ಹಿಡ್ಕೊಂಡಾಗ ದೊಡ್ಡ ಘಟ ಬ್ರಾಹ್ಮಣ ಜಾತಿ ಅಂತ ಹೇಳ್ತಾರಲ್ಲ, ಬ್ರಾಹ್ಮಣ
ವಿಕ್ರಯ ಮಾಡಿದರೆ 4-5 ದಿವಸ ಅವನು ಬ್ರಾಹ್ಮಣ ಜಾತಿಯಿಂದ ಬಹಿಷ್ಕೃತನಾಗ್ತಾನೆ. ವರ್ಣ ಹೋಯ್ತಲ್ಲ, ಜಾತಿ ಪರ್ಮನೆಂಟ್ ಇರೋದಿಲ್ಲ, ಹುಟ್ಟಿ ಸಾಯುವುದನ್ನು. ಗ್ರಹೇಣ ಶುದ್ಧೋ ಭವತಿ. 3 ದಿವಸ ಅವನು ಇವತ್ತು ಎಷ್ಟು ಜನ ಹಾಗಾದ್ರೆ ಇದನ್ನೇ ರಸವಿಕ್ರಯ, ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಕಾಫಿ, ಟೀ, ಅನ್ನ ಇತ್ಯಾದಿಯನ್ನು ಮಾರಾಟ ಮಾಡಿದರೆ 3 ದಿವಸ ಅವನು ಬ್ರಾಹ್ಮಣ್ಯ ಹೋಗುತ್ತೆ. ಅಲ್ಲಿ ಎಷ್ಟು ಜನ ಬ್ರಾಹ್ಮಣರು ಇವನ್ನೆಲ್ಲ ಹೊರಗಿಟ್ಟು ನಮ್ಮ ಪಾದಪೂಜೆ ಕಾಣಿಕೆ ಮಾಡೋರು ಯಾರು? ಇವೆಲ್ಲ ಬ್ರಾಹ್ಮಣ ಹೇಳ್ಬಿಟ್ರೆ ಅವರೇ ಮತ್ತೆ ನಮಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು, ಅವರಲ್ಲೇ ಬದುಕಬೇಕು ನಾವು. ಇವತ್ತು ಇದೆಲ್ಲ ಭಯಾನಕ ಇದೆ. ಇದನ್ನೆಲ್ಲ ಹೇಳ್ತಾ ಹೋದರೆ ನಮ್ಮ ಮುಖಕ್ಕೆ ನಾವು ಗಾಡಿ ಹಚ್ಚಿಕೊಂಡು ಈ ಸತ್ಯದ ಬಗ್ಗೆ ವಿಶ್ಲೇಷಣೆ ಬೇಡ. ಸಾಮಾಜಿಕ ಪದ್ಧತಿಯ ಬಗ್ಗೆ ಕೃಷ್ಣ ಏನು ಹೇಳಿಲ್ಲ, ಅದು ನಾವು ಅದರ ಬಗ್ಗೆ ನಮ್ಮ ಸಮಸ್ಯೆ. ಅದು ಕೃಷ್ಣ ಹೇಳಿದ ಅಧ್ಯಾತ್ಮ ಸಾಧನೆಯ ಸಮಸ್ಯೆ. ಜೀವ ಸ್ವಭಾವ 4 ಅದು ಎಲ್ಲರಿಗೂ, ಗಂಡಸರಲ್ಲಿ ಹೆಂಗಸರಲ್ಲಿ ಪ್ರತಿಯೊಬ್ಬರಲ್ಲಿ ಈ 4 ತರದ ಸ್ವಭಾವಗಳು. ಅದು ಸಾತ್ವಿಕ ಮೋಕ್ಷಯೋಗ್ಯವಾದ ಜೀವನದಲ್ಲಿ ಕೆಲವೊಂದು ಹೆಚ್ಚು ಸಾತ್ವಿಕವಾದಂತಹ ಬರೇ ಸಾತ್ವಿಕ ಆವೇಶ, ಈ ರಾಜಸ ತಾಮಸದ ಆವೇಶವೇ ಇರುವುದಿಲ್ಲ. ಇದು ಒಂದು ವಿಭಾಗ. ಇನ್ನೊಂದು ಏನು ಅಂತಂದ್ರೆ, ನಾನು ಹೇಳಿದೆ ಮನುಷ್ಯನ ಮೇಲೆ ಪ್ರಭಾವ ಮತ್ತು ಸ್ವಭಾವ ಅಂತ ನಾನು ಯಾವಾಗಲೂ ಈ ವಿಷಯ ಇದೆಲ್ಲ ವಿಷಯ ಗೊತ್ತಿದ್ದಲ್ಲಿ ಈ ಶ್ಲೋಕ ಸ್ಪಷ್ಟ ಬೇಕಾದ ಹಿನ್ನೆಲೆಯನ್ನು ತಂದುಕೊಡ್ತಾರೆ. ಮನುಷ್ಯನ ಮೇಲೆ ಒಂದು ಸ್ವಭಾವ ಅಂತ ನಾನು ಹೇಳಿದ ಜೀವನ ಸ್ವಭಾವ, ಅದರ ಮೇಲೆ 2 ಪ್ರಭಾವಗಳಿವೆ. ಏನು ಪ್ರಭಾವ? ಒಂದು ನಮ್ಮ ಮನೆತನದ ಪ್ರಭಾವ. ನಮ್ಮ ಸ್ವಭಾವ ಏನೇ ಇದ್ರು ನಮ್ಮ ಮನೆತನದ ಪ್ರಭಾವ ನಮ್ಮನ್ನು ಆಳ್ತಾ ಇದೆ. ನಾವು ಯಾವ ಮನೆತನದಲ್ಲಿ ಹುಟ್ಟಿದೆವೋ ಅದೇ ನಮಗೆ ಅದರ ಮೇಲೆ ಅಭಿಮಾನಿ. ಮನೆತನದ ಪ್ರಭಾವ, ಅದನ್ನೇ ಇವತ್ತು ಜೀನ್ಸ್, ಜೆನೆಟಿಕ್ ಫೋರ್ಸ್, ರಕ್ತಗುಣ, ಆನುವಂಶಿಕವಾದಂತಹ ಪ್ರಭಾವ ಬಂದುಬಿಡ್ತೇವೆ. ಅದು ರಕ್ತದ ಜೊತೆಗೆ ಬಂದುಬಿಡುತ್ತೇವೆ. ಅದು ಹುಟ್ಟುಗುಣವಾಗಿ ಹೇಳಿದೆ, ಅದು ವರ್ಣವಾಗಿರ್ತದೆ. ಯಾಕೆಂದ್ರೆ ಹುಟ್ಟಿದ ಮೇಲೆ ಬಂದದ್ದಲ್ಲ, ಜೀನ್ಸಿನಲ್ಲಿ ಬಂದದ್ದು ಅದೂ ಒಂದು ವರ್ಣವಾಗಿ ಬಂದುಬಿಡುತ್ತೆ. ಅದಕ್ಕೆ ಇದು ಗೊತ್ತಿದ್ರೆ ವ್ಯತ್ಯಾಸ. ವರ್ಣದಲ್ಲಿ ಬಂದ ಸೂಕ್ಷ್ಮಾಂಶಗಳಿವೆ, ಸ್ವಭಾವಕ್ಕಿಂತ ಬೇರೆ ಆದ ಒಂದು ವರ್ಣ ಇದೆ, ಅದು ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್. ಅವನ ಮನಸ್ಸಿನ ಮೇಲೆ ಆದ ಪ್ರಭಾವ, ಅದು ಮನೆತನದ ಪ್ರಭಾವ. ಮನೆತನದ ಪ್ರಭಾವವು ಶುದ್ಧವಾದ ವರ್ಣ ಅಲ್ಲ. ಯಾಕೆಂದ್ರೆ ಇನ್ನೊಂದು ಮನೆತನದಲ್ಲಿ ಮುಂದೆ ಹುಟ್ಟಿದಾಗ ಈ ವರ್ಣ ಇಲ್ಲ, ಪರ್ಮನೆಂಟ್ ಅಲ್ಲ ಇದು. ಆದರೆ ಇದು ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್. ಮಾನಸಿಕವಾಗಿ ಈ ಜನ್ಮದಲ್ಲಿ ಪೂರ್ತಿ ನಾನು ಯಾವ ಮನೆತನದಲ್ಲಿ ಹುಟ್ಟಿದ್ದೇನೆ, ಯಾವ ಜಾತಿಯಲ್ಲಿ ಹುಟ್ಟಿದ್ದೇನೆ ಅದನ್ನೆಲ್ಲ ಲಭ್ಯ ಮಾಡಿ. ಬ್ರಾಹ್ಮಣನಾಗಿದ್ದರೆ ನಾನು ಬ್ರಾಹ್ಮಣನಾಗಿದ್ದೇನೆ ಅಂತ ಅಭಿಮಾನ. ಮಾಧ್ವನಾಗಿದ್ರೆ ನಾನು ಮಾಧ್ವ ಅಭಿಮಾನ. ಅದೇ ಸ್ಮಾರ್ತನಾಗಿದ್ರೆ ಹುಟ್ಟಿಗೆ ಜನರ ಸ್ಮಾರ್ತನಾಗುತ್ತದೆ, ಅದು ಅಭಿಮಾನ. ಯಾಕೆ ಅಂತ ಗೊತ್ತಿಲ್ಲ, ನಾನು ಸ್ಮಾರ್ತನಾಗಿ ಹುಟ್ಟಿದ್ದೇನೆ, ಅದು ನನ್ನ ಭಾಗ್ಯ ಅಂದರೆ ಸ್ಮಾರ್ತ. ಶೇಷೆ ನನ್ನನ್ನು ವೈಷ್ಣವನಾಗಿ ಹುಟ್ಟಿಸಿದ್ದಾನೆ ಭಗವಂತ, ಅದು ನನ್ನ ಪುಣ್ಯಾತನ ವೈಷ್ಣವ. ಏನು ಪುಣ್ಯವೋ ಏನು ಪಾಪವೋ ತಲೆಬಡಿಗೆ ಏನೂ ಇರೋದಿಲ್ಲ, ಬರೀ ಆವೇಶವಿಲ್ಲ, ಇವೆಲ್ಲ ಆವೇಶ. ಆಯ್ತು, ನಾನು ಬ್ರಾಹ್ಮಣರಾಗುತ್ತೇನೆ, ಅದೇ ಒಬ್ಬ ಕ್ಷತ್ರಿಯನಂತರು. ಅದು ಆರಂಭದ ಇಲ್ಲ ಏನಿಲ್ಲ. ನಮ್ಮ ಹಿರಿಯರು ಸೋಮಕ್ಷತ್ರಿಯರಲ್ಲಿ, ನಾವು ಕ್ಷತ್ರಿಯ ವಂಶ ಏನೋ ನೋಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಪಾಪ ಊಟ ಕಥೆಲ್ಲ ಬರೆಯಲಿ, ನಾವು ಸೋಮಕ್ಷತ್ರಿಯರು ಗೊತ್ತಾ ಏನು ಮುಸ್ಲಿಮಿಯರು ಏನ್ ಮಾಡಬೇಕು, ಏನಿಲ್ಲ, ಒಂದು ಅಭಿಮಾನ. ಇದು ವೈಶ್ಯರು, ವೈಶ್ಯರಲ್ಲೇ ನಾವು ವೈಶ್ಯರು ಅಂತಕ್ಕಂಥ ಅಭಿಮಾನ ಇದೆ. ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದ ಹೇಳಿಕೆ ಬಗ್ಗೆ ಏನು ಬೇಕಾದ್ರೆ ಮಾಡ್ತಾರೆ ಅಂತ ಒಂದು ಅಭಿಮಾನ. ಪ್ರತಿಯೊಬ್ಬರಿಗೂ ಕೂಡ ತಾವು ಏನಾಗಿದ್ದೇವೆ ಅದರ ಬಗ್ಗೆ ಒಂದು ಅಭಿಮಾನ ಇದೆ. ಇದು ಯಾವುದರಿಂದ ಬಂತು? ಇದು ಒಂದು ವರ್ಣವೇ, ಇದು ಒಂದು ಸ್ವಭಾವವೇ. ಆದರೆ ಜೀವ ಸ್ವಭಾವ ಇದು ಜೆನೆಟಿಕ್ ಫೋರ್ಸ್, ಆನುವಂಶಿಕತೆಯ ಪ್ರಭಾವದಿಂದ ಮನುಷ್ಯನಲ್ಲಿ ಬರತಕ್ಕಂಥ. ಇದು ಪರ್ಮನೆಂಟ್ ಅಲ್ಲ, ಇದು ಜನ್ಮಕ್ಕೆ ಬದಲಾಗ್ತಾ ಇರುತ್ತೆ. ಈ ನೆತ್ತರು ಹೋಯ್ತು, ಇನ್ನೊಂದು ನೆತ್ತರನ್ನು ಹೊತ್ತುಕೊಂಡು ನಾವು ಹುಟ್ಟಿದೆವು ಇನ್ನೊಂದು ಜನ್ಮದಲ್ಲಿ. ಇನ್ಯಾವುದೋ ಮನೆತನ, ಅದರದ್ದೇ ಆವೇಶ ತಮಾಷೆ ಇದ್ರೆ ಇದೆಲ್ಲ ಯೋಚನೆ ಮಾಡಿದ್ರೆ, ಯೋಚನೆ ಮಾಡಿದಾಗ ನಮಗೆ ಸ್ವಲ್ಪ ಸತ್ಯದ ಬಗ್ಗೆ ನಾವು ಏನಂದ್ರೆ ಒಂದೇ ಜನ್ಮದ ಆಚೆ ಈಚೆ ಯೋಚನೆ ಮಾಡೋದಂತ ವೇದಾಂತಾಗಿ ಮೊದಲಾಗಿದೆ. ಹಿಂದಿನ ಜನ್ಮದಲ್ಲಿ ಒಬ್ಬ ಕಟ್ಟ ವೈಷ್ಣವನಾಗಿದ್ದ ಅಂತ ಅವನು ಹೇಳ್ತಾರೆ, ಶೈವರ ತಲೆ ಕಳೆದರೆ ಕೈಲಾಸಕ್ಕೆ ಹೋಗ್ತಾರೆ, ಶೈವರ ತಲೆ ಕಳೆದ್ರೆ ವೈಕುಂಠಕ್ಕೆ ಹೋಗ್ತಾರೆ ಅಂತ ತಿಳ್ಕೊಂಡು ಕಟ್ಟ ವೈಷ್ಣವನಾಗಿ ಬದುಕಿದವನು. ಈ ಜನ್ಮದಲ್ಲಿ ಅವನು ಶೈವನಾಗಿದ್ದಾನೆ. ವೈಷ್ಣವನ್ ನೋಡಿದ ದ್ವೇಷ, ಹೋದ್ರೆ ಅಂದ್ರೆ ಸ್ವಯಂ ವೈಷ್ಣವನಾಗಿ ಶೈವನ ದ್ವೇಷ ಮಾಡಿದ್ದ. ಹಾಗೆ ಈ ಜನ್ಮದಲ್ಲಿ ಒಬ್ಬ ಮಾಧ್ವನಾಗ್ಬಿಡ್ತಾನೆ. ಅವನಿಗೆ ಶಂಕರ ಸಿದ್ಧಾಂತ ಅಂದ್ರೆ ಸಿಟ್ಟು. ಅವನು ಹಿಂದಿನ ಜನ್ಮದಲ್ಲಿ ಅವನೇ ಅದ್ವೈತ ಪ್ರತಿಪಾದಕವಾದಂತ
ಆಗ್ರಹಗಳು, ಎಷ್ಟು ದ್ವೇಷಗಳು, ಎಷ್ಟು ಜಗಳಗಳು. ಇದು ವೇದಾಂತವೋ? ನಾವು ಇದನ್ನು ಬರದೇ ಇದ್ರೆ ಯಾವತ್ತು ನಾವು ವೇದಾಂತವನ್ನು ಗೀತೆಯನ್ನು ಅರ್ಥ ಮಾಡಿಕೊಳ್ಳಿ. ಯಾವಾಗ ನಾವು ಎಲ್ಲಾ ಬೇಲಿಗಳಿಂದ ಹೊರಗೆ ಬಂದು ನಾನು ಬೇಲಿಯ ಆಚೆ ನಿಂತು ನಾನು ಏನು, ನನ್ನ ಜಾತಿ ಯಾವುದು, ನನ್ನ ಅಪ್ಪನ ಜಾತಿ, ನನ್ನ ಜಾತಿ ಯಾವುದು, ನನ್ನ ಜೀವ ಯೋಗ್ಯತೆ ಏನು, ನನ್ನ ದಾರಿ ಯಾವುದು ಅಂತ ನಾವು ಪ್ರಯತ್ನ ಮಾಡಿ ತಿಳ್ಕೊಳ್ಳದೆ ಇದ್ದರೆ ಯಾತ್ಮದಲ್ಲಿ ಬೇರೆ ಇರುವುದೇ ಸಾಧ್ಯ ಇಲ್ಲ. ಬರೇ ಕುಪ್ಪಳಿಸುವುದು, ಹಾರಾಡುವುದು, ಮತ್ತೆ ಕುಸಿಯುವುದು ಅಷ್ಟೇ. ಇದೆಲ್ಲ ಕೃಷ್ಣ ಹೇಳ್ತಾ ನೋಡಿ, ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮಪಿ. ನಾನು ಎಲ್ಲವನ್ನೂ ಮಾಡಿದೆ, ಅದೇನು ಮಾಡಲಿಲ್ಲ. ಯಾಕೆಂದ್ರೆ ನಾನು ಯಾರ ಮೇಲೂ ರಾಗದಿಂದ ನೀವು ಬ್ರಾಹ್ಮಣ ಆಗಲಿ, ನೀವು ದ್ವೇಷ, ವೈಶ್ಯ, ಕ್ಷತ್ರಿಯ ಅದೇನು ಮಾಡಿಲ್ಲ. ಮತ್ತೆ ನಾನು ಯಾವುದರ ಲೇಪವೂ ಇಲ್ಲ, ನಿನ್ನ ಸ್ವಭಾವ ಏನೋ ಅದನ್ನು ವ್ಯಕ್ತ ಮಾಡಿದೆ ಅಷ್ಟೇ. ಅದರಿಂದ ಎಲ್ಲವನ್ನೂ ನಾನು ಮಾಡಿದರು, ನಾನೇನನ್ನೂ ಮಾಡಿಲ್ಲಪ್ಪ. ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರ. ಎಲ್ಲವನ್ನೂ ಮಾಡಿದ್ದೇನೆ, ನೀನು ಏನನ್ನೂ ಮಾಡ್ತಾ ಇಲ್ಲ, ಆದರೂ ಎಲ್ಲವನ್ನು ಅಂಟಿಸಿಕೊಂಡು ನಾನು ಎಲ್ಲವನ್ನೂ ಮಾಡ್ತೇನೆ, ಏನನ್ನು ಅಂಟಿಸಿಕೊಂಡು. ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಇನ್ನೊಂದು ಅರ್ಥ ಇದೆ. ಹೌದಯ್ಯ, ಎಲ್ಲರನ್ನೂ ದೇವರು ಸೃಷ್ಟಿ ಮಾಡಿದ. ಕೆಲವರು ಈ ಪ್ರಶ್ನೆ ಕೇಳಿದ ನಂತರ ಎಲ್ಲರನ್ನೂ ದೇವರು ಸೃಷ್ಟಿ ಮಾಡಿದ, ದೇವರನ್ನು ಯಾರು ಸೃಷ್ಟಿ ಮಾಡಿದ? ಅಲ್ಲೇ ಅವನು ಯಾರಾದ್ರೂ ಸೃಷ್ಟಿ ಮಾಡಿದರೆ ಅದು ದೇವರಿಗಾಗಿ ಆಗ್ತಿದ್ದ? ಇದು ನನ್ನ ಸಮಸ್ಯೆ. ಅದಕ್ಕಂತಾರೆ ನಾನು ಎಲ್ಲದರ ಕರ್ತಾರನಾದರೂ ಕೂಡ ನನಗೆ ಇನ್ನೊಬ್ಬ ಕರ್ತಾರನಿಲ್ಲ. ಅಕರ್ತಾರ ಅಂದ್ರೆ ನನ್ನನ್ನು ಹುಟ್ಟಿಸದೆ ಇನ್ನೊಬ್ಬ ಅಪ್ಪ ಇಲ್ಲ. ನಾನು ಎಲ್ಲರಿಗೂ ಅಪ್ಪ, ಆದರೆ ನನಗೊಬ್ಬ ಅಪ್ಪ ಇಲ್ಲ. ನಾನು ಎಲ್ಲಕ್ಕಿಂತ ಮೊದಲೇ ಇದ್ದಲ್ಲ, ನನ್ನನ್ನು ಹುಟ್ಟಿಸುವವರು ಹೇಗೆ ಸಾಧ್ಯ? ಅದರಿಂದ ಎರಡರ್ಥಾಗಿ ಕರ್ತಾರಮಪಿ ಮಾಂ ಅಕರ್ತಾರಂ ವಿದ್ಧಿ. ನಾನು ಎಲ್ಲವನ್ನೂ ಮಾಡಿದರೂ ಏನೂ ಮಾಡಿಲ್ಲ. ಯಾಕೆಂದ್ರೆ ಯಾವ ಲೇಪವೂ ನನಗಿಲ್ಲ. ನೀನು ಏನಾಗಬೇಕು ಅದನ್ನು ಮಾಡಿದೆ ಅಷ್ಟೇ, ನನಗೆ ಏನು ಸಂಬಂಧ ಇಲ್ಲ. ನಾನು ಎಲ್ಲದರ ಜನಕ ಆದರೂ ಕೂಡ ನನಗೆ ಯಾರೂ ಜನಕ ಇಲ್ಲ. ಎಲ್ಲದರ ಕಾರಣ ನಾನು ಸರ್ವಕಾರಣ. ಸರ್ವಕರ್ತ ನಕ್ರಿಯತೆ ತನ್ನಭಾನಿರಭಾಪದಿಂ. ಇದನ್ನೇ ಆಚಾರ್ಯ ದೋಷದ್ದು. ಅಲ್ಲಿವರೆ ಎರಡರ್ಥ. ಸರ್ವಕರ್ತ, ಭಗವಂತ ಎಲ್ಲವನ್ನೂ ಮಾಡ್ತಾನೆ, ಆದರೆ ನಕ್ರಿಯತೆ, ಭಗವಂತನಿಂದ ಏನೂ ಆಗ್ತಾ ಇಲ್ಲ. ಏನು ಮಾಡೋದು? ಭಗವಂತನಿಂದ ಏನು ಕರ್ಮ ನಡೆದು ಮಾಡಲ್ಪಡಲೇ ಇಲ್ಲ. ಹಾಗೆಯೇ ಎಲ್ಲಕ್ಕೂ ಕರ್ತ ಅವನು. ಅವನನ್ನು ಯಾರು ಮಾಡೋದು? ಇಲ್ಲಿ ಎರಡರ್ಥ ಏನು? ಅದೆಲ್ಲೂ ಆ ಎರಡರ್ಥ ಬರುವಂತೆ ಆಚಾರ್ಯ ದ್ವಾಶಬ್ದ. ಅವನು ಎಲ್ಲವನ್ನೂ ಮಾಡ್ತಾನೆ, ಆದರೆ ಅವನಿಂದ ಏನೂ ಮಾಡಲ್ಪಡುವುದಿಲ್ಲ. ಅವನು ಎಲ್ಲವನ್ನೂ ಮಾಡುವ ಸರ್ವಕಾರಣ, ಆದರೆ ಅವನಿಗೆ ಕಾರಣನಾದೇನು ವಸ್ತು. ಇದು ನಾವು ಭಗವಂತನನ್ನು ತಿಳ್ಕೊಳ್ಳಬೇಕಾದ ವಿಧಾನದಲ್ಲಿ ಬಗೆಗಳಿವೆ. ಎಷ್ಟು ಬಗೆಯಿಂದ ಭಗವಂತ ಮಹತ್ವವನ್ನು ಹೇಳಿದರು. ಕರ್ಮದ ಅನುಷ್ಠಾನ, ಅದರ ಹಿಂದೆ ಇರಬೇಕಾದ ಕಾನ್ಸೆಪ್ಟ್, ಅದರ ಹಿಂದೆ ಇರಬೇಕಾದ ಭಗವಂತನ ಬಗ್ಗೆ ಅರಿವು. ಸರ್ವಕರ್ತಾರ ಕಲಿಯತೆ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮಪಿ. ಹೀಗೆ ತಿಳ್ಕೊಂಡು ನೀನು ಕರ್ಮಾಚರಣೆ ಮಾಡಿದರೆ ನನಗೆ ಕರ್ಮ ಅಂಟುವುದಿಲ್ಲ. ಈ ಜಗತ್ತನ್ನು ಮಾಡಲು ನಾನು ಅಂಟಿಸಿಕೊಳ್ಳಿಲ್ಲ. ಅದು ತಿಳ್ಕೊಂಡ್ರೆ ನೀನು ಕರ್ಮ ಅಂಟಿಸಿಕೊಳ್ಳದೆ ಕರ್ಮ ಮಾಡಬಹುದು. ನಮ್ಮ ಮಾತನ್ನ ಮುಂದೆ ಹೇಳ್ತಾರೆ. ನಾಳೆ ಉಪಸಂಹಾರ, ಈ ಬಾರಿಯ ಉಪಸಂಹಾರ ದಿವಸ ನಾಳೆ ಕೊನೆ. ಈ ಕರ್ಮದ ಅನುಸಂಧಾನದ ಮುಂದಿನ ಭಾಗ ಏನು ಹೇಳುತ್ತೆ? ಕೃಷ್ಣ ಏನು ಕರ್ಮದ ಬಗ್ಗೆ ನಮಗೆ ಎಚ್ಚರಿಸಿದ್ದಾರೆ, ಅದನ್ನು ಎಷ್ಟಾಯಿತು ಅಷ್ಟು ಮುಂದಿನ ಬಾರಿ ನೋಡುವಂತಹದ್ದಿದೆ. ನಿರಂತರ ಬದುಕಿನುದ್ದಕ್ಕೆ ಚಿಂತನೆ ಮಾಡಬೇಕಾದ ಯಾವ ಗ್ರಂಥದಲ್ಲಿದೆ ಇಂಥ ಚಿಂತನೆಗಳು. ಒಂದೊಂದು ಸಣ್ಣ ಸಂಗತಿಯನ್ನು ಎಷ್ಟು ಆಳವಾಗಿ ಕೃಷ್ಣ ನಮ್ಮ ಮುಂದೆ ಇಡ್ತಾನೆ. ಕರ್ಮ, ಬದುಕು, ಸ್ವಭಾವ, ದೇವರು, ಪ್ರತಿಯೊಂದನ್ನ ಎಷ್ಟು ಎನಲಿಟಿಕಲ್ ಆಗಿ ಪ್ರಪಂಚದ ಯಾವುದಾದರೂ ಒಬ್ಬ ಚಿಂತಕ ಹೇಳಿದ್ದುಂಟು. ಕೃಷ್ಣ ಹೇಳಿದ್ರೆ ಅದನ್ನು ತಿಳ್ಕೊಳ್ಳೋ ಬದುಕಿನಲ್ಲಿ ನಾವು ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ತಾ ಇರ್ತೇವೆ. ನಿರಂತರ ಈ ಚಿಂತನೆ ನಡೆಯಲಿ ನಿಮ್ಮ ಸಹೃದಯತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ.